ನಾವು ನೋಡಕ್ ಹೋಗ್ತೀವಿ. ನಾವು ನಮ್ಮ ಕೊರತೆಯ ಕುರಿತು ದೇವ್ರ ಹತ್ರ ಕೊರಗಬಾರ್ದು. ಕೊರತೆ ಕುರಿತು ನಾವು ಹೇಳಲೇ ಬರ್ದರೆ ನನ್ಗೆ ಹಿಂಗಿದೆ, ಹಂಗಿದೆ, ಆ ಥರ ಇದೆ, ನಾನು ಕಷ್ಟದಲ್ಲಿದ್ದೀನಿ. ಕೆಲವರು ಅವ್ರ ಅಗತ್ಯಗಳು ಹೇಳ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಅದನ್ನ ಕೊರತೆನ ಏನು ಮಾಡ್ತಿರ್ತಾರೆ, ಒಂದು ಕಂಪ್ಲೇಂಟ್ ಆಗಿ. ಯಾವಾಗ ಮಾಡ್ತೀಯಪ್ಪ? ಮಾಡಲ್ ಬಿಡು ದೇವರು, ಇಷ್ಟು ದಿನ ಪ್ರಾರ್ಥನೆ ಮಾಡಿದೆ, ಅದಾಗಲಿಲ್ಲ, ಅದಕ್ಕೆ ನಾನು ಬಿಟ್ಟುಬಿಟ್ಟೆ. ವಾಕ್ಯದಲ್ಲಿ ಬರೆದಿದೆ, ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಿಂದ ಅಶುದ್ಧವಾದ ಮಾತುಗಳು ಬರಬಾರದು. ಯಾಕಂದ್ರೆ ನಮ್ಮ ಬಾಯಲ್ಲಿ ಜೀವವು ಮರಣವು ಇರೋದ್ರಿಂದ ನೀತಿವಂತನು ತನ್ನ ಬಾಯಿಯಿಂದ ಒಳ್ಳೆಯದನ್ನೇ ಮಾತಾಡಬೇಕೆ ಹೊರತು ಆಗಲ್ಲ. ಹೋಯ್ತು ಗಾಳಿ ಕಾಲ, ಯಾರೋ ಮಾಟ ಮಂತ್ರ ಮಾಡಿಸೋರೆ, ದಾಟು ತೆಗೆಸ್ಬೇಕು, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಬೇಕು. ವಾಕ್ಯದಲ್ಲಿ ಬರ್ದಿದೆ, ನಿಮ್ಮಲ್ಲಿ ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಸಾಕು, ನೀವು ದೇವರ ಮಹಿಮೆಯನ್ನು ಕಾಣ್ತಿರೇ ಹೊರತು ಮನುಷ್ಯರದ ಮಹಿಮೆ ಅಂತ ಬರ್ದಿಲ್ಲ. ಅದಕ್ಕೆ ನಾವು ವಾಕ್ಯದಲ್ಲಿ ಬರ್ದಿದೆ, ಯಾವುದೇ ಕಾರಣಕ್ಕೂ ನಿನ್ನ ಬಾಯಿಯಿಂದ ಅಶುದ್ಧವಾದ ಮಾತುಗಳು, ನೆಗೆಟಿವ್ ಆದ ಮಾತುಗಳು, ಕಂಪ್ಲೇಂಟ್ಸ್ಗಳು ದೇವ್ರ ಹತ್ರ ಹೋಗಬಾರದು. ನಿನ್ನ ಹತ್ರ ಏನೇ ಆಗಲಿ, ಯೆಹೋವನನ್ನು ಕುರುಬನು, ಆತನನ್ನು ನಡೆಸುತ್ತಾನೆ, ಹಸಿರು ಹುಲ್ಲು ಗಾವದಲ್ಲಿ ನನ್ನ ನಡೆಸ್ತೇನೆ. ಈ ಕೊರತೆ ಅಲ್ಲ, ಇದಕ್ಕಿಂತ ದೊಡ್ಡದೇ ಕೊರತೆ ಬಂದರು ಅಯ್ಯಪ್ಪ ಯಾವಾಗಪ್ಪ ಏಸಪ್ಪ ಅಂತ ಹೇಳದಂತೆ, ನನ್ನ ದೇವರು ನನಗಾಗಿ ಎಲ್ಲವನ್ನು ತೀರ್ತು ಎಲ್ಲವನ್ನು ಮಾಡಿ ಮುಗಿಸಿದ ಆತನ ಶಕ್ತನು. ದೇವರಿಗೆ ಸ್ತೋತ್ರದಿಂದನೇ ನಾವು ಹೋಗೋಣ ಅಂತೇಳಿ ವಾಕ್ಯದ ಆಧಾರ ಪ್ರಕಾರವಾಗಿ ಇವತ್ತು ನಾನು ನಿಮಗೆ ಕೆಲವು ವಾಕ್ಯಗಳು ನಾನು ತೋರಿಸ್ತೇನೆ. ಹಲವಾರು ಕ್ರೈಸ್ತರಿಗೆ ಇವತ್ತೊಂದು ಪ್ರಾಬ್ಲಮ್ ಏನಂದ್ರೆ, ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಅದನ್ನು ಕೊರಗ್ತಾ ಇರೋದು. ಹಿಂಗಾಗ್ಬಿಡ್ತಲ್ಲ, ಹಂಗಾಗ್ಬಿಡ್ತಲ್ಲ, ಹಿಂಗೆ ಆಗ್ಬಾರ್ದಾಗಿತ್ತಲ್ಲ, ನಾನು ಎಷ್ಟೋ ಪ್ರೇಯರ್ ಮಾಡ್ದಲ್ಲ ಆದ್ರೆ ಹಂಗೆ ಆಗ್ಬಿಡ್ತಲ್ಲ. ಇಸ್ರೇಲ್ ಜನರು ಅಷ್ಟೇ, ದೇವರು ಅವ್ರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಕೊರಗ್ತಾನೇ ಇದ್ರು. ನೋಡಿ, 40 ವರ್ಷ ಅವ್ರಿಗೆ ಮೇಘ ಬಂದು AC ಥರ ಇತ್ತು. ಅವರ ಬಟ್ಟೆಗಳು ಸವಿದೋಗಲಿಲ್ಲ, ಅರ್ಧೋಗ್ಲಿಲ್ಲ, ಚಪ್ಪಲಿಗಳು ಸವಿದೋಗೋದಿಲ್ಲ. ಅದೇ ಥರ ದೇವರು ಅನುದಿನವೂ 40 ವರ್ಷವೂ ಅವ್ರನ್ನ ನಡೆಸ್ತಾನೇ ಇದ್ರು, ಅನುದಿನವೂ ದೇವರ ಅನುಭವ ಅವ್ರಲ್ಲಿ ಇದ್ರು ಕೊರಗ್ತಾನೇ ಇದ್ರು. ಏನಾದ್ರು ಪ್ರಾಬ್ಲಮ್ ಆದರೆ ಮೋಶೆಗೆ ವಿರೋಧವಾಗಿ ಮಾತಾಡೋರು, ನಮ್ಮನ್ನು ಸಾಯಕಿಲ್ ಕರ್ಕೊಂಬಂದ, ಹಂಗೆ ಹೇಳಿ 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 ಎಲ್ಲರೂ ಸತ್ತೋದ್ರು. ಯಾವಾಗೆಲ್ಲ ದೇವರಿಗೆ ಅವ್ರ ಕೋಪವನ್ನು ತರಿಸ್ತಿದ್ರು, ಮರಣಕ್ಕೆ ಅವ್ರೇನಾಗ್ತಿದ್ರು, ಪಾಲಾಗ್ತಿದ್ರು. ಸಭೆ, ನಾನು ಹೇಳ್ತೀನಿ, ಇವತ್ತು ನಾವು ಇನ್ನೂ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟವರಲ್ಲ, ನಾವು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ, ನಾವು ಆತನ ಮಗನು ಮಗಳಾಗಿರೋದ್ರಿಂದ ನಮ್ಮ ಕೊರತೆಯು, ನಮ್ಮ ಕಷ್ಟಗಳ ಕುರಿತು ಹಿಂಗಾಯ್ತು ಅಂತ ಹೇಳಕ್ಕಿಂತ ಬದಲು ದೇವರಿಗೆ ಸ್ತೋತ್ರ, ಆತನ ಎಲ್ಲವನ್ನು ನೋಡ್ಕೊಂತಾನೆ. ಎಬಿನೇಜರ್ ಆಗಿ ಈ ಕ್ಷಣದವರೆಗೂ ನಡೆಸಿದ ಆತನಿಗೆ ಇನ್ನು ಮುಂದೆ ಆತನ ನಡೆಸಕ್ಕೆ ಶಕ್ತನು ಅಂತೇಳಿ ನನ್ನ ಬಾಯಿಂದ ಅರಿಕೆ ಮಾಡಬೇಕು. ಕೆಲವರು ಒಳ್ಳೇದಾದೆ ಮಾತ್ರ ದೇವ್ರಿಗೆ ಸ್ತೋತ್ರ ಬ್ರದರ್, ನನಗೆ ಒಳ್ಳೆ ಬುಲೆಟ್ ಸಿಕ್ತು, ನಾನು ಹೊಲದಲ್ಲಿ ಹಾಕಿದೆಲ್ಲ ಡಬಲ್ ಆಗಿ ಚೆನ್ನಾಗಿ ಬಂತು, ಅದೇ ಕಷ್ಟದಾಗಿದ್ದಾಗ್ಲೂ ದೇವರಿಗೆ ಸ್ತೋತ್ರ. ಈ ಕಷ್ಟದಲ್ಲಿ ಆತನಿಗೆ ಮಹಿಮೆ ಉಂಟಾಗಲ್ಪಡಲಿ, ಈ ಕಷ್ಟದಲ್ಲಿ ನನ್ನ ಮುಖಾಂತರವಾಗಿ ದೇವರ ಮಹಿಮೆಯು ಪ್ರಭಾವವು ನನ್ನಿಂದ ಹೊರಟು ಬರಲಿ ಅಂತ ಹೇಳಿ ಪಾಸಿಟಿವ್ ಆಗಿ ನಾವು ಅರಿಕೆ ಮಾಡಿದಾಗ ಕರ್ತನ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ನಡೀತದೆ. ಅದಕ್ಕೆ ಎಫೆಸದ ಪತ್ರಿಕೆಯಲ್ಲಿ ಬರೆದಿದೆ, ಯಾವುದೇ ಕಾರಣಕ್ಕೂ ನಿನ್ನ ಬಾಯಿಯಿಂದ ಅಶುದ್ಧವಾದ ಮಾತುಗಳು, ನೆಗೆಟಿವ್ ಆದ ಮಾತುಗಳು ಇದಾಗೋದಿಲ್ಲ. ಹೋಯ್ತು, ಸುಟ್ಟೋಯ್ತು, ಇದ್ರದ್ದು ಮುಗೀತು. ನಮ್ಮ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತುಗಳು ಜೀವವುಳ್ಳ ಮಾತು. ಅದು ಸತ್ತೋಗಿದ್ರು ಇದು ಬದುಕುತ್ತದೆ. ನೀನು ವ್ಯಾಧಿಯಲ್ಲಿದ್ರು ಆತನ ಭಾಷಣಗಳಿಂದ ನಾನು ಗುಣವಾದೆ. ನಿನ್ನ ಕೆಲಸವು ನಿನ್ನ ಕೈ ಬಿಟ್ಟರು, ಏನೂ ಇಲ್ಲದೆ ಇದ್ರು ನೀನು ಹೇಳಬೇಕು, ನಾನು ಕ್ರಿಸ್ತನ ಐಶ್ವರ್ಯಕ್ಕೆ ತಕ್ಕವಾಗೆ ಸಂಪೂರ್ಣತೆಯಿಂದ ಇರೋದ್ರಿಂದ ಈ ಕೊರತೆಯು ನನ್ನನ್ನು ಮುಟ್ಟೋದಿಲ್ಲ. ನೀವು ಬೇಕಂದ್ರೆ ಈ ವಾಕ್ಯವನ್ನು ನೀವು ಹೇಳ್ತಾ ನೋಡಿ, ನಿನ್ನ ಬಿಸ್ನೆಸ್ ಡೌನ್ ಆಗಿದ್ರು ನಿನಗೆ ಆಶೀರ್ವಾದ ಆಟೋಮೆಟಿಕ್ ಆಗಿ ನಿನ್ನ ಬಿಸ್ನೆಸ್ ಅಲ್ಲಿ ಉತ್ಪತ್ತಿ ಆಗುತ್ತದೆ. ಈ ಲೋಕಕ್ಕೆ ವಾತಾವರಣ, ಜಾಗ, ಅದ್ಯಾವುದೋ ಗಾಳಿ ಕಾಲ, ಈ ಕಾಲ ನಮಗೆ ಯಾವುದಿಲ್ಲ. ನೀತಿವಂತನು ಬಾಯಿಂದ ಹೇಳುವಂಥದ್ದೇ ಆಗುತ್ತದೆ. ನಾವು ಆತನ ದಾಸರಲ್ಲ, ನಾವು ಆತನ ಮಗನು ಮಗಳಾಗಿರೋದ್ರಿಂದ ವಾಕ್ಯದಲ್ಲಿ ಬಂದಿದೆ, ಕ್ರಿಸ್ತನನ್ನೇ ತನ್ನ ಮಗನನ್ನೇ ನಮಗೆ ಕೊಟ್ಟಾತ ಮೇಲೆ ಈ ಲೋಕವನ್ನು ಕೊಡದೆ ಹೋಗ್ತಾನಾ? ವಾಕ್ಯದಲ್ಲಿ ಬರ್ತಿದೆ, ನೀವು ಈ ಲೋಕವನ್ನು ಆಳ್ವಿಕೆ ಮಾಡಿರಿ. ಯಾವ ಥರ? ಕ್ರಿಸ್ತನ ವಾಕ್ಯವನ್ನು ಹೇಳ್ತಾ ಅಪನಂಬಿಕೆ ಪಡದೆ, ಕೊರತೆಗಳ ಕುರಿತು ದೇವ್ರ ಹತ್ರ ಹೇಳದೆ, ಇನ್ನೊಬ್ಬರ ಹತ್ರನೂ ಹೇಳದೆ, ಫಸ್ಟ್ ಏನು ಮಾಡ್ತಾರೆ ಗೊತ್ತಾ?
ಕೊರತೆಯನ್ನು ದೇವ್ರ ಹತ್ರ ಹೇಳ್ತಾನೆ ಇರೋದು, ಹಿಂಗಾಯ್ತು, ಅಯ್ಯೋ ಇರ್ಲಿ ಬಿಡು. ಆಮೇಲೆ ಪಕ್ಕದವ್ರ ಹತ್ರ ಅಯ್ಯೋ ನನ್ನ ಕೆಲಸ ಹೋಯ್ತು, ಅಯ್ಯೋ ನಂದೆಲ್ಲ ಹೋಯ್ತು, ನಾನು ಫೇಲ್ ಆಗ್ಬಿಟ್ಟೆ, ಅದಾಗ್ಬಿಡ್ತು. ವಾಕ್ಯದ ಬರ್ದಿದೆ, ಯಾವುದೇ ಕಾರಣಕ್ಕೂ ನಿನ್ನ ಬಾಯಿಂದ ಅಶುದ್ಧವಾದ ಮಾತು ಬರಲೇಬಾರ್ದು. ಅಶುದ್ಧಕ್ಕೆ ಸಂಬಂಧಪಟ್ಟಂತ ಕೆಟ್ಟ ಮಾತಾಗಿರ್ಲಿ, ಹೊಲಸದ ಮಾತಾಗಿರ್ಲಿ, ಕಂಪ್ಲೇಂಟ್ಸೇ ಆಗಿರ್ಲಿ, ಅದು ಎಂಥದೇ ಆಗಿರ್ಲಿ, ನಿನ್ನ ಬಾಯಿಂದ ಮಾತ್ರ ಅದು ಹೊರಟು ಬರಲೇಬಾರದು. ಯಾಕಂದ್ರೆ ನಿನ್ನ ಮಾತಲ್ಲಿ ಜೀವವಿರೋದ್ರಿಂದ ನೀನ್ ತಪ್ಪಾಗಿ ಹೇಳ್ದಂಗೆಲ್ಲ ಅದು ಆಗ್ತಾನೇ ಇರ್ತದೆ. ಜೀವವನ್ನು ನೀನು ನುಡಿತಾ 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 ಜೀವವು ಆ ಜಾಗದಲ್ಲಿ ಆಟೋಮೆಟಿಕ್ ಆಗಿ ಉತ್ಪತ್ತಿ ಆಗುತ್ತದೆ. ಹಾಲೆಲೂಯಾ. ಕೆಡಿಸೋದು ಬಹಳ ಈಸಿ. ಒಂದು ವೇಳೆ ಒಂದು ಗಿಡನೋ ಮರ ಇದ್ರೆ ಒಂದು ಕೊಡ್ಲಿ ಮಡ್ಚ್ ತಗೊಂಡು ಜಲ್ದಿ ಕಡಿಬೋದು. ಆದರೆ ಅದು ಬೆಳಿಬೇಕಂದ್ರೆ ನಮ್ಮ ನಂಬಿಕೆಯನ್ನಷ್ಟೇ, ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸೋತನು ಆತನೇ ಆಗಿರೋದ್ರಿಂದ ನಮ್ಮ ಕೆಲಸ ಆತನನ್ನು ನಂಬೋದು ಅಷ್ಟೇ. ಕಾರ್ಯವನ್ನು ಮಾಡಿ ಸಾಧಿಸಿ ಅದಕ್ಕೆ ಜಯವನ್ನು ಕೊಡುವ ಆತನು ಆತನೇ ಆಗಿರೋದ್ರಿಂದ ನಾವು ಯಾವುದಕ್ಕೂ ಭಯ ಪಡಬಾರದು. ಈಸಾಕನು ಬರಗಾಲದಲ್ಲಿ ಆತನು ಬಿತ್ತಿದ, 100ಕ್ಕೆ 100 ಆತನು ಕೊಯ್ದೆ. ಯಾಕಂದ್ರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಭರವಸೆಯು ನನ್ನ ಬಲವು ಯೇಸುವೇ ಆಗಿರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಇದು ಯಾಕೆ ಬಹಳ ಕ್ರೈಸ್ತರು ಕಷ್ಟದಲ್ಲಿ ಇನ್ನೂ ಕಷ್ಟಕ್ಕೆ ಹೋಗ್ತಾ ಇದಾರೆ ಅಂದ್ರೆ, ಅವರ ಮಾತಿಂದ ಅವ್ರು ಹೇಳ್ತಾರೆ, ಈ ವರ್ಷ ಆಗಲ್ ಬಿಡು, ಇದು ಸೀಸನ್ ಇಲ್ಲ ಬಿಡು, ನನಗೆ ಈ ವಾರ ಕೆಲಸ ಇರಲ್ಲ, ಬಿಸ್ನೆಸ್ ಎಲ್ಲ ಡಲ್ ಆಗಿದೆ, ಲೋಕವು ನಿನ್ನನ್ನು ನೋಡಿ ಬಿಸ್ನೆಸ್ ಡಲ್ ಆಗಿದೆ, ನೀನು ಚೆನ್ನಾಗಿಲ್ಲ, ಆರೋಗ್ಯದ ಏನೇ ನಿನ್ನನ್ನು ಡಿಸ್ಕರೇಜ್ ಮಾಡಿದ್ರು, ನೀನು ಕರ್ತನ ಮಗನಾಗಿರೋದ್ರಿಂದ ನಿನ್ನ ಬಾಯಿಂದ ಅವ್ರ ಬಾಯಲ್ಲಿ ಬರುವಂಥ ಮಾತು ಬರದಂತೆ ಕರ್ತನ ವಾಕ್ಯವು, ಕರ್ತನು ನೇಮಿಸಿದಂಥ ವಾಗ್ದಾನಗಳೇ ನಿನ್ನ ಬಾಯಿಂದ ಬರಬೇಕೆ ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆದ ಮಾತು ನಿನ್ನ ಬಾಯಿಂದ ಬರಬಾರದು. ನೀನು ನೆಗೆಟಿವ್ ಹೇಳಿದ್ರೆ ಆ ನೆಗೆಟಿವ್ ನಿನ್ನನ್ನು ಹಿಂಬಾಲಿಸ್ತಾನೇ ಹೋಗ್ತಾ ಇರ್ತದೆ. ವಾಕ್ಯದ ಬರೆದಿದೆ, ಆತನ ಶುಭವು ಕೃಪೆಯು ಯಾರನ್ನ ಹಿಂಬಾಲಿಸ್ತದೆ? ದೇವರು ಹೇಳ್ತಾರೆ, ನನ್ನ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸಿದಾಗ ನಾವಿನ್ ಯಾವುದಕ್ಕೆ ಭಯ ಪಡಬೇಕು? ಯಾವುದೇ ಕಾರಣಕ್ಕೂ ಬೈ ಮಿಸ್ಟೇಕ್ ಆಗಿನೋ ಹೋಯ್ತು ಹಂಗೂ ಹೇಳ್ಬಾರ್ದು. ದೇವರಿಗೆ ಸ್ತೋತ್ರ, ಈ ಹೋಯ್ತು ಅದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ನಾನು ಕ್ರಿಸ್ತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಚೆನ್ನಾಗಿದ್ದೀನಿ, ಆತನ ವಾಕ್ಯವು ನನ್ನಲ್ಲಿರೋದ್ರಿಂದ ಅದೆಂಥದೇ ಪರಿಸ್ಥಿತಿ ಮೋಸವಾಗಿದ್ರು ಆತನ ಏನು ಮಾಡ್ತಾನೆ, ಅದನ್ನು ಪರಿಪೂರ್ಣತೆಯಿಂದ ಆಶೀರ್ವಾದದಿಂದ ಮಾರ್ಪಡಿಸ್ತಾನಂತೇಳಿ ಯಾರು ನಂಬೇಕಂದ್ರೆ ನಾವು ವಾಕ್ಯವನ್ನು ನಂಬೋರಾಗಿ ನಾವು ಕಾಣಲ್ಪಡಬೇಕು. ನಮಗೂ ಲೋಕದವ್ರಿಗೆ ಏನು ವ್ಯತ್ಯಾಸ? ನಾವು ಯಾವಾಗ ವಾಕ್ಯವನ್ನು ನುಡಿತೀವಿ, ಆಗದೇ ಇರುವಂಥ ಜಾಗದಲ್ಲಿ ಆಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಆವಾಗಲೇ ನಮಗೂ ಲೋಕದವ್ರಿಗೊಂದು ವ್ಯತ್ಯಾಸ. ನಿಮಗೆ ಗೊತ್ತಾ, ಏಸು ಏಸು ಅಂತ ಹೇಳೋರು ಪ್ರತಿಯೊಬ್ಬರಿಗೂ, ಫಾರ್ ಎಕ್ಸಾಂಪಲ್ ನೀವೊಂದು ಪ್ರಾರ್ಥನೆ ಮಾಡಿರ್ತೀರಾ, ಏನೋ ಏಸು ನಾಮದಲ್ಲಿ ಕೆಲಸ ಸಿಗಲಿ, ನೀನು ಸುಮ್ಮನೆ ಹಂಗೆ ಹೇಳಿದ್ರೆ ಅದು ಕಾರ್ಯಕ್ಕೆ ಬರಲ್ಲ. ನಿನ್ನ ಕೆಲಸವು ಆ ಸೈತಾನಾಗ್ಲಿ ನಿನ್ನಲ್ಲಿ ಯಾರಿದ್ದಾನೆ ಅಂತ ನೋಡ್ತಾರೆ. ಇದು ಯೇಸುವಿನ ಕ್ಯಾರೆಕ್ಟರ್ ಮಾತಾಡ್ತೈತಾ ಇಲ್ಲ ಶಿವಣ್ಣ ಮಾತಾಡ್ತಿದಾರ ಅಂತ ನೋಡ್ತಾರೆ. ಇದು ಯೇಸು ಮಾತಾಡ್ತಿದಾರ ಇಲ್ಲ ಪ್ರಭುವಣ್ಣ ಮಾತಾಡ್ತಿದಾರ ಅಂತ ನೋಡ್ತಾರೆ. ಇದು ಯೇಸುವಿನ ಮಾತಾ ಇಲ್ಲ ಹರೀಶನ ಮಾತಂತೇಳಿ ಸೈತಾನು ನೀನು ಆತನನ್ನು ಗಮನಿಸಿದಾಗ, ಆತನನ್ನು ಬೈದಾಗ ಆತ ನೋಡ್ತಾನೆ. ಯೇಸುವಿನ ಮಾತಾಗಿದ್ರೆ ನೀನು ನಂಬಿಕೆಯಿಂದ ಹೇಳಿದಾಗ ಆತನು ನಿನ್ನ ನೋಡಿ ಎದುರುತ್ತಾನೆ. ಖಂಡಿತವಾಗಿ ಕರ್ತನ ವಾಕ್ಯವು ಅಲ್ಲಿ ಸಾಧಕವಾಗೇ ಆಗುತ್ತದೆ. ನೀನು ಅಪನಂಬಿಕೆ ಪಟ್ಕೊಂಡು ಯೇಸುವಿನ ನಾಮದಲ್ಲಿ ನಾನು ನೆಗ್ತೀನಿ ಹೋಗು, ಅದು ಹೋಗಲ್ಲ, ಅಲ್ಲೇ ಕೂತ್ಕೊಳ್ಳುತ್ತೆ. ಯೇಸು ನಾಮದಲ್ಲಿ ದೊರೆ ಒಳ್ಳೆ ಬೆಳೆ ಬರಲಪ್ಪ, ಇವತ್ತು ಬೆಳೆ ಬರಲ್ಲ ಬಿಡು, ಮಳೆ ಬರಲ್ಲ, ಏನಕ್ಕನ ಎಲ್ಲ ಲಾಸ್ಟ್. ಒಂದು ಕಡೆ ದೇವ್ರ ವಾಕ್ಯ ಹೇಳೋದು, ಇನ್ನೊಂದು ಕಡೆ ನೆಗೆಟಿವ್ ಆಗಿ ಮಾತಾಡೋದು. ನಿನ್ನ ಪರಿಸ್ಥಿತಿ ಮೋಸವಾಗಿದ್ರು ಕರೆದಾತನು ನಂಬಿಗಸ್ತನು, ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ ಹೇಳ್ತಾನೇ ಇರು. ನಿಮ್ಮ ಮನೆಯವ್ರು ಹೇಳ್ಬೋದು, ಏನ್ರಿ ನಿಮ್ಮ ಹತ್ರ ಏನಿಲ್ಲ? ಕರ್ತನು ನನ್ನ ಕುರುಬನು, ನಾನು ಯಾವುದಕ್ಕೂ ಕೊರತೆ ಪಡೆನು. ನನಗೆ ಒಂದು ನಡೆದಂಥ ಘಟನೆ ಗೊತ್ತಿದೆ. ನಮ್ಮ ಡ್ಯಾಡಿ ಮಮ್ಮಿ ಹೊಸದಾಗಿ ಮದುವೆಯಾಗಿ ಬಂದಮೇಲೆ ಸೇವೆಗಂತ ಚಳಿಕೆರೆಗೆ ಬಂದಾಗ ಏನೂ ಇರಲಿಲ್ಲ. ಅವಾಗ ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಹೇಳಿದ್ರಂತೆ, ಮನೆಗೆ ಏನೇನು ಸಾಮಾನುಗಳು ಏನೇನು ಬೇಕೋ, ಪಾತ್ರೆಗಳಾಗಲಿ ಏನೇ ಆಗಿರಲಿ ಅದೆಲ್ಲ ಒಂದು ಪೇಪರಲ್ಲಿ ಬರಲಿ. ನಮ್ಮ ಮಮ್ಮಿ ಭಾಳ ಖುಷಿ, ಇವತ್ತೇ ನಾವೆಲ್ಲ ತಗೊತೀವಿ ಅಂತೇಳಿ ದೊಡ್ಡದಾಗಿ ಲಿಸ್ಟು ಮೇಲೆ ಲಿಸ್ಟ್ ಹೋಗ್ತಾನೇ ಇದೆ. ಆಯ್ತು ರೀ, ಲಿಸ್ಟೆಲ್ಲ ಬರ್ದಾಯ್ತು, ಹೌದಾ, ಸರಿ,
ನಮ್ಮ ಮಮ್ಮಿ ಯೋಚನೆ ಮಾಡ್ತಾರೆ, ನಾವೀಗ ಅಂಗಡಿಗೆ ಹೋಗಿ ಏನು ಮಾಡ್ತೀವಿ, ನಮ್ಮ ಡ್ಯಾಡಿ ಹೇಳಿದ್ರಂತೆ, ಇಲ್ಲ ಬಾ ಮೊಣಕಾಲು ಹಾಕಿ ನಾವು ಪ್ರಾರ್ಥನೆ ಮಾಡೋಣ. ಸಭೆಯೇ, ಅವತ್ತು ಸಂಧಿಸಿದ ಆತನು ಇವತ್ತುವರೆಗೂ ಇದುವರೆಗೂ ತಲೆವರೆಗೂ ಎಬಿನೇಜರ್, ಏನು ಇಲ್ಲದೆ ಇರುವಂಥ ಜಾಗದಲ್ಲಿ ಎಲ್ಲವನ್ನು ಉತ್ಪತ್ತಿ ಮಾಡೋಕ್ಕೆ ಆತನು ಶಕ್ತ. ಅವರು ಪ್ರಾರ್ಥನೆ ಮಾಡಿದ ಪ್ರಕಾರವಾಗಿ ಎಲ್ಲವೂ ಬರೆಯಲ್ಪಟ್ಟಂಥ ಲಿಸ್ಟ್ ಎಲ್ಲವೂ ಸಿಕ್ಕಿತು. ಇದು ಬೇರೆ ನಮಗೆ ಮಾತ್ರ ನಡೆದಿರೋದಂತ ನಾನು ಹೇಳ್ತಿಲ್ಲ, ಇಲ್ಲಿ ಅನೇಕ ಜನರಿಗೆ ಇದು ಅನುಭವ ಆಗಿದೆ. ನನಗಿದು ಮಾಡಪ್ಪ ಕೇಳ್ಕೊಂಡಿರ್ತೀವಿ, ನಂಬಿಕೆಯಿಂದ ಕೇಳಿದಾಗ ಕೆಲ ಟೈಮ್ ಅದು ಹಾಗೆ ಹೀಗಾಗಿರ್ತದೆ. ಕೆಲ ಟೈಮ್ ನಾವು ಅಪನಂಬಿಕೆಯಿಂದ ಕೇಳಿರ್ಬೋದು, ಆದರೆ ನಂಬಿಕೆಯನ್ನು ಹುಟ್ಟಿಸುವ ಆತನಾಗಿರೋದ್ರಿಂದ ಇರ್ಲಿ ಬಿಡು ಅಂತೇಳಿ ದೇವರು ಮಾಡಿರ್ತಾರೆ. ಅದಕ್ಕಂತೇಳಿ ನಾವು ಇನ್ನೂ ಹಳೆದಾಗಿರದಂತೆ ಪೂರ್ವ ಸ್ಥಿತಿಗಳಾಗಿರೋದ್ರಿಂದ ಪವಿತ್ರಾತ್ಮದ ಬಲವನ್ನು ಹೊಂದಿ, ಲೋಕದ ಅಶುದ್ಧವಾದ ಮಾತಿನ ಬಲವಲ್ಲ, ಫಿಲ್ಮ್ ನೋಡೋದ್ರಿಂದ ಬಲದಿಂದಲ್ಲ, ಅಲ್ಲಿ ಕೇಳುವಂತ ಡೈಲಾಗಿಂದಲ್ಲ, ಕರ್ತನ ವಾಕ್ಯವು ಪವಿತ್ರಾತ್ಮನಿಂದ ಬಲದಿಂದ ನೀವು ಏನೇ ಹೇಳಿದ್ರು ಅದು ಹಾಗೇ ಆಗುತ್ತದೆ. ವಾಕ್ಯದಲ್ಲಿ ಬರ್ದಿದ್ದಲ್ಲ, ಈ ಲೋಕದಲ್ಲಿ ನೀನೇನೇ ಕಟ್ಟಿದ್ರು ಅಲ್ಲೂ ಸಹಿತ ಅದು ಕಟ್ಟಲ್ಪಡ್ತದೆ, ಇಲ್ಲಿ ನೀನೇನೇ ಕೆಡವಲ್ಪಟ್ರು ಅಲ್ಲೂ ಸಹಿತ ಕೆಡವಲ್ಪಟ್ಟಂತ ಅಧಿಕಾರವು ಸಭೆಯನ್ನು ಕೈ ಮೇಲೆ ಕೊಡಲ್ಪಟ್ಟಾಗ ಈ ಸಭೆಗೆ ಗೊತ್ತಿಲ್ಲ ನಾವು ಎಂಥವರು, ರಾಜನ ಮಕ್ಕಳಾಗಿರೋದ್ರಿಂದ ನಮಗೆ ಎಲ್ಲ ಅಧಿಕಾರದ ಹಕ್ಕು ನಮ್ಮಲ್ಲಿ ಇದೆ ಅಂತೇಳಿ ನಾವು ಮರೆತೋಗಿ ನಾವೇನು ಮಾಡ್ತಿದ್ದೀವಿ, ನಮ್ಮ ಅಧಿಕಾರವನ್ನು ಉಪಯೋಗಿಸ್ತಿಲ್ಲ. ಪಾಸ್ಟ್ರೇ ನೀವೇ ಪ್ರೇಯರ್ ಮಾಡ್ರಿ, ನೀವು ಮಾಡಿದ್ರೇ ಆಗೋದು, ಅದಕ್ಕಂತ ಮಂಗಳವಾರನೇ ಬರ್ರಿ, ಶುಕ್ರವಾರನೇ ಬರ್ರಿ, ಇಂಥ ದಿನನೇ ಬರ್ರಿ, ಇಂಥ ನೆಪಲ್ಲ ಬೇಡ. ಸಭೆ, ನಾನು ಹೇಳ್ತೀನಿ, ನನ್ನಲ್ಲಿರುವಂಥ ಅದೇ ಕ್ರಿಸ್ತನು ನಿನ್ನಲ್ಲಿರೋದ್ರಿಂದ ನೀನಿರುವಂಥ ಸ್ಥಳದಲ್ಲಿ ಕೈಗಳೆತ್ತಿ ಯೇಸುವೆಂಬ ನಾಮದಲ್ಲಿ ನೀನು ನುಡಿದಾಗ ಕಾರ್ಯವು ಅದು ಹಾಗೇ ಆಗುತ್ತದೆ. ನಿನ್ನ ಕೊರತೆಯ ಕುರಿತು ಕರ್ತನ ಮುಂದೆ ಲಿಸ್ಟ್ ಆಗಿ ಹೇಳೋದು ಬೇಕಾಗಿಲ್ಲ. ನಿನ್ನ ಕೊರತೆಯ ಕುರಿತು ನೀನು ಕೊರಗೋದು ಬೇಕಾಗಿಲ್ಲ. ದೇವರಿಗೆ ಇಷ್ಟವಿಲ್ಲದ ಕಾರ್ಯವೇನು ಗೊತ್ತಾ? ಕೊರತೆಯ ಕುರಿತು ಕೊರಗೋದು. ನಿಮ್ಮ ಮಗನಿಗೆ ನೀವು 100 ರೂಪಾಯಿ ಕೊಟ್ಟಿರ್ತೀರಾ, ಏನಾದರೂ ತಗೋ ಅಂತ ಹೇಳಿರ್ತಾರೆ, ಅವನ 100 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಬಿಸ್ಕೆಟ್ಗಾಗಿ ನಿಮ್ಮ ಹತ್ರ ಅಳ್ತಿದ್ರೆ ನಿಮಗೆ ಸಿಟ್ಟು ಬರುತ್ತೋ ಬರಲ್ವೋ? ಇವತ್ತು ನಾವು ಅಷ್ಟೇ, ದೇವ್ರು ಎಲ್ಲವನ್ನು ಕೊಟ್ಟಿದ್ದಾನೆ, ನಾವು ಇನ್ನೂ ಅಯ್ಯಯ್ಯೋ 10 ರೂಪಾಯಿ ಬಿಸ್ಕೆಟ್ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ, 1 ರೂಪಾಯಿ ಬಿಸ್ಕೆಟ್ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ. 100 ರೂಪಾಯಿ ಇಟ್ಕೊಂಡು 50 ರೂಪಾಯಿ ಬಿಸ್ಕೆಟ್ ತಿನ್ಬೋದು, 100 ರೂಪಾಯಿ ಬಿಸ್ಕೆಟು ತಿನ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡದೆ ಸಣ್ಣ ಸಣ್ಣ ವಿಚಾರಕ್ಕೆ ದೇವ್ರ ಹತ್ರ ಕೊರಗ್ತಾ ಕೂತ್ಕೊಂಡ್ರೆ ಹೇಗೆ ನಾವು ಆಶೀರ್ವಾದವನ್ನು ನಾವು ಕಾಣ್ತೇವೆ? ಅಯ್ಯೋ ಅದಿದ್ದಿದ್ರೆ ಚೆನ್ನಾಗಿತ್ತಲ್ಲ, ಇದಿದ್ರೆ ಚೆನ್ನಾಗಿ, ಹಂಗೆ ಹೇಳಬೇಡಿ. ಯೇಸುವಿನ ನಾಮದಲ್ಲಿ ಅದು ನನ್ನದೇ, ಇದು ನನ್ನದೇ, ಈ ಕಾರ್ ನನ್ನದೇ, ಈ ಮನೆಯು ನನ್ನದೇ. ಯೇಸುವಿನ ನಾಮದಲ್ಲಿ ಲೋನ್ ಈ ವರ್ಷದಲ್ಲಿ ನನಗೆ ಬಂದೇ ಬರ್ದಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ಬರೆದಿದೆ, ದೇವರ ದಾಸರುಗಳು ಮನಸ್ಸಲ್ಲಿ ಏನನ್ನು ಅಪೇಕ್ಷಿಸ್ತಾರೋ ಕರ್ತನು ಅದನ್ನು ಏರಾಳವಾಗಿ ಕೊಡ್ತಾನೆ. ಸಂಶಯ ಪಡದೆ, ಡೌಟಲ್ಲಿ ಇರದೆ, ನಂಬಿಕೆಯಿಂದ ಕೇಳು, ಕೊರಗಬೇಡ. ನಿನ್ನ ಮಿಸ್ಸಸ್ ಹತ್ರ ಕೊರಗಬಾರ್ದು. ಅಯ್ಯೋ ಅದು ಹಿಂಗೆ ಆಯಿತು, ಇದು ವಾರ ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ. ನಿನ್ನ ಜಾಬ್ ಖಾಲಿಯಾಗಿದ್ರು ನೀವು ಕುಟುಂಬವಾಗಿ ಸೇರಿ ಒಳ್ಳೆ ಮಾತುಗಳನ್ನು, ಕ್ರಿಸ್ತನ ವಾಕ್ಯವನ್ನು, ನಂಬಿಕೆ ಉಳ್ಳ ಮಾತುಗಳನ್ನು, ಭಕ್ತಿ ವೃದ್ಧಿಯಾಗುವಂಥ ಮಾತುಗಳನ್ನೇ ಮಾತಾಡಿ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಿಂದ ಅಶುದ್ಧವಾದ ಮಾತು, ನೆಗೆಟಿವ್ ಆದ ಮಾತು, ಆಗಲ್ಲ, ಇಲ್ಲ, ಹೋಯ್ತಂತ ಮಾತುಗಳು ಮಾತಾಡಬೇಡಿ. ಸೈತನ್ ಬಹಳ ಜಾಗರೂಕತೆಯಿಂದ ಕಾಯ್ತಿರ್ತಾನೆ. ಇವ್ರು ಯಾವಾಗ ಆಗಲ್ಲ ಅಂತ ಹೇಳ್ತಾರೆ, ಯಾವಾಗ ಇಲ್ಲ ಅಂತ ಹೇಳ್ತಾರೆ, ಯಾವಾಗ ಖಾಲಿ ಆಯ್ತು ಅಂತ ಹೇಳ್ತಾರೆ ಅಂತ ಕಾಯ್ತಾ ಇರ್ತಾನೆ. ಯಾಕಂದ್ರೆ ನಿನ್ನ ಮಾತಿಗೆ ಶಕ್ತಿ ಇರೋದ್ರಿಂದ ಇದನ್ನ ತಗೊಂಡೋಗಿ ನೋಡ್ದ, ನೀನು ಹಿಂಗೆ ಹೇಳ್ದೆ ಅಂತೇಳಿ ನಿನ್ನ ಮನಸ್ಸಲ್ಲಿ ಚುಚ್ಚುತ್ತಾ ಇರ್ತಾನೆ. ನೀನು ಒಂದ್ಸತಿ ಕೊರ್ಗಿರ್ತೀಯ, ಅಯ್ಯೋ ಇಲ್ಲ ಬಿಡು ಅಂತೇಳಿ, ನಿನ್ನ ಮನ್ಸಾಕ್ಷಿ ಏನು ಮಾಡೋದು ಗೊತ್ತಾ? ನಿನ್ನ ಹತ್ರ ಮಾತಾಡ್ತೆ, ಅಯ್ಯೋ ಇಲ್ಲಲ್ಲ, ನಿನ್ನ ಹತ್ರ ಏನಿಲ್ಲಲ್ಲ, ಕೆಲ್ಸಕ್ಕೆ ಏನಿಲ್ಲಲ್ಲ, ಅವ್ರಿಗೆ ಫೋನ್ ಮಾಡು, ಇವ್ರಿಗೆ ಫೋನ್ ಮಾಡು, ಆ ಕೆಲಸ ನೋಡು, ಈ ಕೆಲಸ ನೋಡು, ಏನು ಮಾಡೋಣ? ನಿನ್ನ ಮೈಂಡಲ್ಲಿ ಫಸ್ಟಿಗೆ ಬರಲ್ಲ. ಎಬಿನೇಜರ್ ಅಂತ ಒಬ್ರು ಇದಾರಲ್ಲ, ಎಲ್ಶಾಡಾಯ್ ಆದ ದೇವರಿದಾನಲ್ಲ, ಆತನ ಕೈಲಿ ಎಲ್ಲವೂ ಸಾಧ್ಯವಲ್ಲ ಅಂತೇಳಿ ನಿನ್ನ ಮನಸ್ಸಿಗೆ ಬರದೆ ಬೇರೆ ಎಲ್ಲ ಕಾರ್ಯಗಳು ನಿನ್ನ ಮನಸ್ಸಿಗೆ ಬಂದಾಗ ನೀನು ಕೊರಗ್ತಾನೆ ಇರ್ತೀಯ. ಅಯ್ಯೋ ಆರೋಗ್ಯ ಹಿಂಗಿದೆ,
BP ನೋಡ್ರಿ ಹಿಂಗಿದೆ, ಶುಗರ್ ನೋಡ್ರಿ ಹಿಂಗಿದೆ, ಕೆಲಸ ಭಾಳ ತಲೆನೋವು, ಹೇಳಿ ಹೇಳಿ ಆ ಕೆಲಸನೇ ನನ್ನ ಬಿಟ್ಟೋಗುತ್ತದೆ. ದೇವರೇ ಈ ಕೆಲಸ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ಗೆ ಆ ಕೆಲಸವು ಕಷ್ಟವಾಗಿದ್ರು ನೋವಾಗಿದ್ರು ದೇವರೇ ಈ ಕೆಲಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಸ್ತೋತ್ರದಿಂದ ನೀನು ಹೋಗ್ತಾ ಹೋಗ್ತಾ ನೀನು ಹದ್ದಿವಾಗ ಬರುವಂತೆ ಬಲವು ಥರ ಎತ್ತರಕ್ಕೆ ನೀನು ಆರ್ತೀಯ. ಅಯ್ಯೋ ಈ ಕ್ಲಿನಿಕ್ ಕೆಲಸ ಭಾಳ ತಲೆನೋವು, ಈ ಮೂಟೆ ಬರುವಂಥ ಕೆಲಸ ಭಾಳ ತಲೆನೋವು, ಹೇಳಿ 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 ನಿಮ್ಮ ಆಶೀರ್ವಾದ ನೀವೇ ಕಳ್ಕೊತೀರ. ಭಾಳ ಹುಷಾರಾಗಿ ನಿನ್ನ ಬಾಯಿಂದ ಬರುವಂಥ ಮಾತಿಗೆ ತೂಕವು ಇರೋದ್ರಿಂದ ಕರ್ತನ ವಾಕ್ಯವನ್ನು ನುಡಿ. ಯಾವಾಗಾದ್ರೂ ನೀನು ನೆಗೆಟಿವ್ ಹೇಳಕ್ಕಿಂತ ಮುಂಚೆ ಯೋಚನೆ ಮಾಡು, ನಾನು ನೆಗೆಟಿವ್ ಹೇಳಿದ್ರೆ ಆಗುತ್ತಲ್ಲ, ಬೇಕಾಗಿಲ್ಲ, ನಾನು ಜೀವವನ್ನೇ ಮಾತಾಡ್ತೀನಿ, ನಾನು ಕರ್ತನ ವಾಕ್ಯವನ್ನೇ ಮಾತಾಡ್ತೀನಿ. ಅವಾಗ ನಾನು ಹೇಳ್ತೀನಿ, ಕರ್ತನು ನಮಗಾಗಿ ಮಾಡಲ್ಪಟ್ಟ ಒಳ್ಳೆ ಕಾರ್ಯಗಳು ನಾವು ಕಣ್ಣಾರೆ ನಾವು ಕಾಣಬಹುದು. ಸಭೆ ಇವತ್ತು ಯಾಕೆ ನಾನು ನಿಮ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಇವತ್ತು ಭಾಳ ಕ್ರೈಸ್ತರು, ಹೆಸರಿಗಷ್ಟೇ ನಾವು ಕ್ರೈಸ್ತರು, ಆದರೆ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇಲ್ಲ. ಒಂದು ಕಾಲದಲ್ಲಿ ನಾವು ಲೋಕದಲ್ಲಿ ಕತ್ತಲಲ್ಲಿದ್ದಾಗ ನಾವು ಕೊರಗ್ತಿದ್ವಿ, ಅಕ್ಕ ನನಗಿದ್ದಿಲ್ಲ, ಅಕ್ಕ ನನಗೆ ಅದಿಲ್ಲ, ಅಣ್ಣ ನನಗಿದ್ದಿಲ್ಲ, ಅದಿಲ್ಲ, ಹೌದಾ, ಅಯ್ಯೋ ಪಾಪ ಅಂತೇಳಿ ಅವರು ಮಾತಾಡೋದು, ನೀವು ಮಾತಾಡೋದು, ಅವ್ರ ಕಷ್ಟ ಅವ್ರು ನಿಮಗೆ ಹೇಳೋದು, ನಿಮ್ಮ ಕಷ್ಟ ಅವ್ರಿಗೆ ಹೇಳೋದು. ಏನಾದರೂ ಉದ್ಧಾರ ಆಯ್ತಾ? ವಾಕ್ಯದ ಬರೆದಿದೆ, ನಿನ್ನ ಕಷ್ಟಗಳನ್ನು ಕಣ್ಣೀರನ್ನು ನಿನ್ನ ನೆರವೇರ ಮೇಲೆ, ನಿನ್ನ ತಂದೆ ಮೇಲೆ, ತಾಯಿ ಮೇಲೆ, ನಿಮ್ಮ ಬೆಸ್ಟ್ ಫ್ರೆಂಡ್ ಮೇಲೆ ಹಾಕೊಂಡು ಬರ್ದಿದೀಯಾ? ವಾಕ್ಯದ ಬರೆದಿದೆ, ನಿನ್ನ ಭೂಯಾತ್ರ ಚಿಂತೆಯನ್ನು ನಿನ್ನ ಸ್ನೇಹಿತನ ಮೇಲೆ ವಹಿಸಿಬಿಡು, ನಿನ್ನ ಭೂಯಾತ್ರ ಚಿಂತೆಯನ್ನು ನಿನ್ನ ಕೆಲಸ ಮೇಲೆ ವಹಿಸಿಬಿಡು. ವಾಕ್ಯದ ಬರೆದಿದೆ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಕರ್ತನ ಮೇಲೆ ವಹಿಸಿಬಿಡು, ಆತನು ಎಲ್ಲವನ್ನು ನೋಡಿಕೊಳ್ತಾನೆ. ನೀನು ಕಂಪ್ಲೇಂಟ್ ಮಾಡದೆ, ಕೊರಗದೆ, ಅಪನಂಬಿಕೆ ಪಡದೆ, ದೇವರ ಮೇಲೆ ಆಸಕ್ತಿ ಇಲ್ಲದೆ, ಪ್ರಾರ್ಥನೆ ಬಿಟ್ಟು, ವಾಕ್ಯ ಬಿಟ್ಟು, ಎಲ್ಲವನ್ನು ಬಿಟ್ಟು ಏನೇ ಮಾಡಿದ್ರು ವೇಸ್ಟ್. ನೀನೆಷ್ಟು ಕೊರಗ್ತಿಯಲ್ಲ, ನಿನ್ನ ಆತ್ಮಿಕದ ಮನುಷ್ಯನು ವೀಕ್ ಆಗ್ತಾನೆ. ನೀನೆಷ್ಟು ಕೊರಗ್ತಿಯಲ್ಲ, ನಿನಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ನೀನೆಷ್ಟು ಕೊರಗ್ತೀಯೋ, ಎಷ್ಟು ಚಿಂತೆ ಮಾಡ್ತೀಯೋ, ನಿನ್ನ ಕೈಲಿ ವಾಕ್ಯ ಓದೋಕ್ಕಾಗಲ್ಲ. ನೀನೆಷ್ಟು ಚಿಂತೆಗೆ ಕೊರಗ್ತೀಯೋ, ನೀನು ಒಳಗಾಗ್ತೀಯಲ್ಲ, ಸಭೆಗೆ ಬರೋಕ್ಕಾಗಲ್ಲ. ನೀನೆಷ್ಟು ಕೊರಗ್ತೀಯೋ, ಕರ್ತನ ವಾಕ್ಯವನ್ನು ಕೇಳೋಕ್ಕಾಗಲ್ಲ. ನೋಡ್ರ, ಸೈತಾನ್ ಎಷ್ಟು ಹುಷಾರಾಗಿದ್ದಾನೆ. ಅವನಿಗೆ ಚೆನ್ನಾಗಿ ಗೊತ್ತು ಯಾರನ್ನ ಹೆಂಗೆ ಆಟ ಆಡಿಸಿದ್ರೆ ಅವ್ರು ಆಡ್ತಾರೆ, ಈ ಗೊಂಬೆನ ಹೆಂಗೆ ಆಟ ಆಡಿಸ್ಬೇಕಂತೇಳಿ ಅವನಿಗೆ ಚೆನ್ನಾಗಿ ಗೊತ್ತು. ವಾಕ್ಯದಲ್ಲಿ ಬರೆದಿದೆ, ನಾವು ನಮ್ಮ ಬಾಯಲ್ಲಿ ಜೀವವು ಮರಣವು ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಮರಣ ಕುರಿತದ ಮಾತುಗಳು, ಅಶುದ್ಧದ ಮಾತುಗಳು, ಅಸಾಧವಾದ ಕಾರ್ಯಗಳು ಮಾತಾಡದಂತೆ ನಮ್ಮ ಕರ್ತನು ಅಸಾಧವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿಪಡಿಸ್ತಾನೆ ಅಂತ ಹೇಳಿ ವಾಕ್ಯವನ್ನು ಹೇಳಿ 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 ನಾವು ವಶಪಡಿಸ್ಕೋಬೇಕು. ಮಳೆ ಇಲ್ವಾ, ಪರವಾಗಿಲ್ಲ, ನೀನು ಪ್ರಾರ್ಥನೆ ಮಾಡು, ದೇವರೇ ನಿನ್ನ ವಾಕ್ಯದ ಪ್ರಕಾರವಾಗಿ ನಾನು ಈ ಬೀಜವನ್ನು ಬಿತ್ತನೆ, 100ಕ್ಕೆ 100 ಪ್ರತಿಫಲ ಕೊಡೋದಕ್ಕಾಗಿ ಸ್ತೋತ್ರ. ಅನ್ಯ ಭಾಷೆಯನ್ನು ಮಾತಾಡು, ನೀನು ಹೊಲದ ಮೇಲೆ ನಡಿ, ಕರ್ತನ ವಾಕ್ಯವನ್ನು ಬಿತ್ತು. ಯಾಕೆ ಫಲ ಬರೋದಿಲ್ಲ? ಆತನು ಬರೀ ತನ್ನ ಮಾತಿನಿಂದ ನುಡಿದೆ. ವಾಕ್ಯದ ಬರೆದಿದೆ, ಈ ಲೋಕವನ್ನು ಆತನು ಸೃಷ್ಟಿಸಿದ, ನೀರನ್ನು ಆತನು ಸೃಷ್ಟಿಸಿದನು, ಸೂರ್ಯವನ್ನು ಆದರೆ ಮನುಷ್ಯನನ್ನು ಮಾತ್ರವೇ, ನನ್ನನ್ನು ನಿನ್ನನ್ನು ಮಾತ್ರವೇ, ವಾಕ್ಯದಲ್ಲಿ ಬರೆದಿದೆ, ಮನುಷ್ಯನನ್ನು ಮಾತ್ರ 3 ಕೆಳಗಿಳಿದು ಬಂದು ಇವನ್ನ ನಾವು ಹೇಗೆ ರೂಪಿಸನಂತೇಳಿ ಡಿಸ್ಕಷನ್ ಮಾಡಿ ನಮ್ಮನ್ನು ರೂಪಿಸಿದ್ದಾರೆ. ವಾಕ್ಯದಲ್ಲಿ ಬರೆದಿದೆ, ನಾವು ತಾಯಿನ ಗರ್ಭದಲ್ಲಿ ಇರಬೇಕಾದ್ರೆ ನಮ್ಮ ಹೆಸರಿಟ್ಟು ಕರೆದಾತನು, ನಾವು ತಾಯಿದ ಪಿಂಡದಲ್ಲಿ ಇರಬೇಕಾದ್ರೆ ನಮ್ಮನ್ನ ವಿಚಾರಿಸಿ, ನಮ್ಮನ್ನ ನೋಡಿಸಿ, ನಮ್ಮನ್ನ ವಿಚಾರಿಸಿ, ನಮ್ಮನ್ನ ರೂಪಿಸಿ, ನಮ್ಮನ್ನ ಈ ಲೋಕಕ್ಕೆ ಕಳಿಸಿದಾತನು. ಆತನು ನಂಬಿಗಸ್ತನ ಹೊರತುವರೆ ಆತನ ಅಪನಂಬಿಗಸ್ತನ ಇಲ್ಲವೇ ಇಲ್ಲ. ಲೋಕದಲ್ಲಿ ಎಷ್ಟೋ ಪ್ರಾಣಿಗಳು, ಗಿಡಗಳು, ಮರಗಳು, ಬೆಟ್ಟಗಳು ಎಲ್ಲವಿದ್ರು ಬೆರೀತನ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಆದರೆ ಮನುಷ್ಯನಿಗೆ ಮಾತ್ರವೇ ವಾಕ್ಯದಲ್ಲಿ ಬರ್ತಿದೆ, ಪರಲೋಕದಲ್ಲಿರುವಂಥ ದೇವದೂತರಿಗಿಂತಲೂ ಮಿಗಿಲಾಗಿ ನನ್ನನ್ನು ನಿನ್ನನ್ನು ಆತನು ಶ್ರೇಷ್ಠವಾಗಿ ಇಟ್ಟಿದ್ದಾನೆ. ಸಭೆಯಿಂದ ಮರ್ತೋಗಿದೆ. ದಾವೀದನ ಕೇಳ್ತೇನೆ, ಪರಲೋಕದಲ್ಲಿರುವಂಥ ದೇವದೂತರಿಗಿಂತಲೂ ಮನುಷ್ಯರಂದ್ರೆ ಅಷ್ಟು ಇಷ್ಟನಾ? ವಾಕ್ಯದ ಬರೆದಿದೆ, ಆತನ ಮನುಷ್ಯನನ್ನು ಮಾತ್ರವೇ ತನ್ನ ಸ್ವರೂಪದಲ್ಲಿ ರೂಪಿಸಿದಾನೆ ಹೊರತು ಯಾವ ಕಲ್ಲು, ಮಣ್ಣು, ಗಿಡಗಳು, ಪಕ್ಷಿ, ಪ್ರಾಣಿ, ಮೀನು
ಅವೆಲ್ಲ ಬೆರಿತನ ಮಾತಿನಿಂದ. ಅವಾಗ ಕ್ರಿಸ್ತನು ನಿನ್ನಲ್ಲಿದ್ದಾಗ ನೀನು ಅದೇ ಮಾತನ್ನು ನುಡಿದಾಗ ಅಸಾಧವಾದ ಕಾರ್ಯಗಳು, ಆಗದೇ ಇರುವಂಥ ಕಾರ್ಯಗಳಿಗೆ 100ಕ್ಕೆ 100 ಆ ಜಾಗಗಳು ಉತ್ಪತ್ತಿ ಆಗುತ್ತದೆ. ವಾಕ್ಯದ ಬರೆದಿದೆ, ದೇವರು ಮೊದಲನೇ ದಿನ ಆತನು ಹೇಳಿದನು, ಪರಲೋಕವು ಭೂಮಿಯು ಉತ್ಪತ್ತಿ ಆಗಲಿ, ಸೃಷ್ಟಿ ಆಯ್ತು. ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ, ಕರ್ತನ ವಾಕ್ಯವನ್ನು ಹೇಳಕ್ಕೆ ಯಾವುದೇ ಕಾರಣಕ್ಕೂ ನಿನ್ನ ಒಳಗಡೆ ಆಗಲ್ಲ ಅಂತ ಒಂದು ಸತಿ ಬಂದ್ಬಿಟ್ರೆ ಅದೇನು ಮಾಡುತ್ತೆ, ಪಾಪವು 100ಕ್ಕೆ 100 ಮರಿಗಳು ಹಾಕಿ ನಿನ್ನ ನಂಬಿಕೆಯನ್ನು ಅಪನಂಬಿಕೆಯಾಗಿ ಮಾಡುತ್ತದೆ. ನಿನ್ನ ಮೈಂಡ್ ಇದೆಲ್ಲ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ಪೌಲನು ಬರೀತಾನೆ, ಆತನ ಪ್ರೀತಿ ಎಷ್ಟು ದೊಡ್ಡದು, ಆಳವು. ನಮ್ಮ ಮನನೇತ್ರ ಕಣ್ಗಳು ಏನಾಗಲ್ಪಡಬೇಕು, ಬೆಳಗಿಸಲ್ಪಡಬೇಕು, ತೆರೆಯಲ್ಪಡಬೇಕು. ನಿನ್ನ ಮನನೇತ್ರ ಕಣ್ಗಳು ತೆರೆಯಲ್ಪಟ್ರೆ ಸೈತಾನ್ ಬಂದ ಹತ್ರ ಮೋಸ ಮಾಡ್ತಾನೆ. ನೀವು ದೇವ್ರಂತ ಆಗ್ತೀರಾ, ಅವ್ರು ದೇವರಾಗಿದ್ದು ಅವ್ರಿಗೆ ಮರ್ತೋಗ್ಬಿಡ್ತು. ಇವತ್ತು ನಾವು ಒಂದು ನಾಯಿನ ಓಡಿಸ್ಬೋದಷ್ಟೇ, ಸಿಂಹನ ಹುಲಿನ ಓಡ್ಸೋಕ್ಕಾಗುತ್ತಾ? ಕರೆದ್ರೆ ಬರುತ್ತಾ? ಕರೆದಾಗ ಬರುತ್ತೆ, ನೀವಿರಲ್ಲ. ನೆಕ್ಸ್ಟ್ ಅದಿದೆಯಾ ಇಲ್ಲ ಅಂತ ನೋಡೋಕ್ಕೆ, ಅದನ್ನು ಮಾತಾಡ್ಸೋಕ್ಕೆ ನಾವಿರಲ್ಲ. ಅದರ ವಾಕ್ಯದಲ್ಲಿ ಬರೆದಿದೆ, ಆದಾಮನು ಪ್ರತಿಯೊಂದು ಪ್ರಾಣಿಗೆ ಹೆಸರಿಟ್ಟನು. ಕರ್ತನ ವಾಕ್ಯದಲ್ಲಿ ಅಷ್ಟು ಬಲವಿದೆ. ನೀನು ಏನನ್ನು ಕೊರಗದಂತೆ ಸೈತಾನ್ ಬಂದು ಏಮಾರಿಸ್ಬಿಟ್ಟ, ನೀವು ದೇವ್ರಂತರ ಆಗ್ಬಿಡ್ತೀರಾ. ಯಾಕೆ ಗೊತ್ತಾ, ನೀವು ಹಣ್ಣು ತಿನ್ನಬಾರ್ದು, ನೀವು ತಿನ್ಬಿಟ್ರೆ ನೀವು ದೇವ್ರ ಥರ ಆಗ್ಬಿಡ್ತೀರ. ಅವ್ರು ಆಗಲೇ ದೇವರಾಗಿದ್ರು. ಸೈತಾನ್ ಅಷ್ಟೇ, ನಿನ್ನ ಹತ್ರ ಹೆಂಗ್ ಗೊತ್ತಾ ಆತನ ಮಾತಾಡಿಸ್ತಾನೆ, ನಿನ್ನ ಮನಸ್ಸಿನ ಮುಖಾಂತರವಾಗಿ, ನಿನ್ನ ಕೊರತೆಯ ಮುಖಾಂತರವಾಗಿ ನಿನ್ನನ್ನು ಫಸ್ಟ್ ಕೊರುವಾಗಿ ಮಾತಾಡ್ತಾನೆ. ಕೊರತೆಯನ್ನು ಬಾಯಿ ಬಿಟ್ಟು ಹೇಳುವಾಗಿ ಆತನ ಮಾಡ್ತಾನೆ. ನನ್ನ ಕೈಯಲ್ಲಿ ಆಗಲ್ಲ, ಕಷ್ಟ ಅಂತೇಳಿ ನಿನ್ನ ಮನಸ್ಸಲ್ಲಿ ಆ ಬೀಜವನ್ನು ಹಾಕಿದ್ರೆ ಸಾಕು, ಈ ಮೈಂಡ್ ಇಡೀ ದೇಹಕ್ಕೆ ಅದು ಇನ್ಫಾರ್ಮೇಶನ್ ಅನ್ನು ಕಳಿಸಿ ನಿನ್ನ ದೇಹವನ್ನು ಹಾಳು ಮಾಡಿಬಿಡ್ತದೆ. ಯಾವುದೇ ಕಾರಣಕ್ಕೂ ಈ ಮೈಂಡಿಗೆ ನೆಗೆಟಿವ್, ಬೇಡವಿಲ್ಲ ಮಾತು, ಅಶುದ್ಧವಾದ ಮಾತಕ್ಕೆ ಈ ಮೈಂಡಿಗೆ ಜಾಗವು ಕೊಡಬೇಡಿ. ಈ ಮೈಂಡ್ ಎಷ್ಟು ಹುಷಾರಂದ್ರೆ, ಈ ಜಾಗದಲ್ಲಿ ನೀನು ಏನನ್ನು ಬಿತ್ತುತ್ತೀಯೋ. ವಾಕ್ಯದ ಬರೆದಿದೆ, ಒಬ್ಬ ರೈತನು ಬೀಜವನ್ನು ಬಿತ್ತಕ್ಕೆ ಹೋದ. ಬೀಜವನ್ನು ಬಿದ್ದಾಗ ಕೆಲವು ಬೀಜಗಳು ದಾರಿಯಲ್ಲಿ ಬಿತ್ತು, ಕೆಲವು ಬೀಜಗಳು ಮಣ್ಣಲ್ಲಿ ಬಿತ್ತು, ಕೆಲವು ಬೀಜಗಳು ಮುಳ್ಳಿನ ಜಾಗದಲ್ಲಿ ಬಿತ್ತು, ಕೆಲವಿದು ಕಲ್ಲು ಮೇಲೆ ಬಿತ್ತು, ಕೆಲವು ಮಾತ್ರ ಒಳ್ಳೆ ನೆಲದಲ್ಲಿ ಬಿತ್ತು. ಒಳ್ಳೆ ನೆಲವು ಮಾತ್ರವೇ ಫಲವು ಕೊಡ್ತು ಹೊರ್ತು ಕಲ್ ಮೇಲೆ ಇದ್ದಿದ್ದು, ಮಣ್ಣು ಮೇಲೆ ಇದ್ದಿದ್ದು, ದಾರಿ ಮೇಲೆ ಇದ್ದಿದ್ದೆಲ್ಲ ಬಂದು ಜಲ್ದಿ ಹೋಗ್ಬಿಟ್ವು. ಇವತ್ತು ಕ್ರಿಸ್ತನ ವಾಕ್ಯವು ನಿನ್ನ ಸಭೆಯಲ್ಲಿ ಕೇಳುವಾಗ, ಅನುದಿನವೂ ಗೂಗಲ್ ಮೀಟಲ್ಲಿ ಕೇಳುವಾಗ ನಿನ್ನ ಮನಸ್ಸಿಗೆ ಅದನ್ನ ತಗೋಬೇಕು. ನನಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಕೇಳಕ್ಕೆ ಬರಲ್ಲ, ನನಗೆ ನಿದ್ರೆ ಬರ್ತದೆ ಅಂತೇಳಿ ನೀನು ಹೇಳ್ತಾ ಇದ್ರೆ ಸೈತಾನಿಗೆ ಬೇಕಾಗಿದೆ ಅದೇ ಪ್ರಾರ್ಥನೆ ಟೈಮಲ್ಲಿ ನಿನ್ನ ತುಗುಸು ಅಂತ ಮಾಡ್ತಾರೆ. ಕೆಲವರು ವಾಕ್ಯ ಕೇಳ್ಬೇಕು, ಕೆಲಸ ಮಾಡ್ಬೇಕಾದ್ರೆ ಮಾತಿರಲ್ಲ, ವಾಕ್ಯ ಮತ್ತು ಅಂದ್ರೆ ನಿನ್ನ ಮೈಂಡಿಗೆ ಚೆನ್ನಾಗಿ ಗೊತ್ತು, ವಾಕ್ಯಗೆ ನಾವು ಕೂತ್ಕೊಂಡ್ರೆ ನಿದ್ರೆ ಮಾಡಕ್ಕೆ ಒಳ್ಳೆ ಜಾಗ. ನಿಮ್ಮ ಮೈಂಡಿಗೆ ಯಾರ ಪಾಯ್ಸನ್ ಹಾಕಿದ್ದು? ನನ್ನ ಪಾಪು ಅಳ್ತತೆ, ನಿದ್ರೆ ಮಾಡುತ್ತೆ, ಅದಕ್ಕೆ ಚಾಕ್ಲೇಟು, ಬಿಸ್ಕೆಟು, ಕುರ್ಕುರೆ. ನಿನ್ನ ಮಕ್ಕಳಿಗೆ ವಾಕ್ಯದ ಬರೆದಿದೆ, ನಿಮ್ಮ ಮಕ್ಕಳಿಗೂ ಕರ್ತನ ವಾಕ್ಯವನ್ನು ಕೇಳಕ್ಕೆ ಅವರ ಹೃದಯದಲ್ಲಿ ಬರೆದಿಡುವಾಗೆ ತರಬೇತಿಯನ್ನು ಸಭೆ ಪಾಸ್ಟ್ರು ಕೊಡ್ಬೇಕಂತ ಬರ್ದಿಲ್ಲ, ಎತ್ತ ತಂದೆ ತಾಯಿಗಳು ಕೊಡಬೇಕು. ಯಾಕಂದ್ರೆ ವಾಕ್ಯದ ಬರೆದಿದೆ, ವಾಕ್ಯವು ನಿನ್ನ ಮೈಂಡಲ್ಲಿ ಆ ಇದು ಇಂಜೆಕ್ಷನ್ ಥರ ಇಂಜೆಕ್ಟ್ ಆದಾಗ ಅದು ಅದರ ಕೆಲಸವನ್ನು ಮಾಡ್ತದೆ. ಕಿವಿಯಿಂದ ಕೇಳಿದ್ರೆ ಇನ್ನೊಂದು ಕಿವಿಯಲ್ಲಿ ಹೋಗ್ಬಿಡ್ತದೆ. ಈಗ ನೋಡಿ, ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ವಾಕ್ಯವನ್ನು ಕೇಳ್ತಿದ್ದೀರಾ, ನಿಮಗೆ ಫ್ಯಾನ್ ಸೌಂಡ್ ಕೇಳ್ಬೋದು, ಅಲ್ಲಿ ಹೋಗುವಂಥ ಬಸ್ಸು ಸೌಂಡು, ಲಾರಿ ಸೌಂಡು, ಏನೋ ಸೌಂಡ್ಗಳು. ಬಟ್ ಅದು ನಿಮಗೆ ಮುಖ್ಯವಲ್ಲ, ವಾಕ್ಯವೇ ನಿಮಗೆ ಮುಖ್ಯವಾಗಿರೋದ್ರಿಂದ ಇದಕ್ಕೆ ಶಬ್ದ ಕೊಟ್ಟು ಕೇಳ್ತಾ ಇದ್ದೀರಾ. ಇದೇ ಥರ ನಮ್ಮ ಜೀವಿತದಲ್ಲೂ ಅಷ್ಟೇ, ನಾವು ಕರ್ತನ ವಾಕ್ಯಕ್ಕೆ ಮಾತ್ರವೇ ಶ್ರದ್ಧೆಯಿಂದ ಕೇಳಿದಾಗ ಈ ವಾಕ್ಯವು ನಿನ್ನ ಮನಸ್ಸಲ್ಲಿ ಅದು ಬೀಜವನ್ನು ಬಿಟ್ಟಾಗ ನಿನ್ನ ಇಡೀ ದೇಹಕ್ಕೆ ಆಶೀರ್ವಾದವಾಗಿ ಅದು ಮಾರ್ಪಡ್ತದೆ. ಎಲ್ಲ ವ್ಯಾಧಿಗೂ ಬರೀ ಮಾತ್ರೆಯಿಂದ ಸರಿಯಾಗೋದಿಲ್ಲ. ಜಲ್ದಿ ರೆಡಿ ಆಗ್ಬೇಕಂದ್ರೆ ಡಾಕ್ಟರ್ ಏನು ಮಾಡ್ತಾರೆ, ಇಂಜೆಕ್ಷನ್. ಇಲ್ಲ ಡಾಕ್ಟರ್, ನಾನು ಬರೀ ಮಾತ್ರೆ ಕೊಡಿ, ಹಣ್ಣು ಅದರಲ್ಲೇ ಸಾಕಂದ್ರೆ ಇನ್ನೂ ಲೇಟ್. ಯಾವಾಗ ಇಂಜೆಕ್ಷನ್ ಹಾಕ್ತಾರಲ್ಲ ತಕ್ಷಣ ಕೆಲಸ. ಅದಕ್ಕೆ ವಾಕ್ಯವನ್ನು ನಿನ್ನ ಮೆದುಳಿಗೆ ಇಂಜೆಕ್ಷನ್ ಥರ ಹಾಕೋಬೇಕು. ವಾಕ್ಯವು ನಿನ್ನಲ್ಲಿ ಒಳಗಡೆ ಹೋದಾಗ ಈ ವಾಕ್ಯವೇ ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತದೆ.
ಅದಕ್ಕೆ ವಾಗ್ದ ಬರೆದಿದೆ, ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನಂದ್ರೆ ನಾವು ಏನು ಮಾಡೋದು ಬೇಕಾಗಿಲ್ಲ. ನಮ್ಮ ಕುರಿತು ಆತನ ವಿಜ್ಞಾಪನೆಯನ್ನು ತಂದೆ ಬಳಿಗೆ ಆತನ ಮಾಡ್ತಿರೋದ್ರಿಂದ, ನಮ್ಮ ಕುರಿತು ಹಿತವಾಗಿ ಯೋಚನೆ ಮಾಡ್ತಿರೋದ್ರಿಂದ, ನಾವು ಯಾವ ಕಷ್ಟ ಕಣ್ಣೀರು ನಮ್ಮಲ್ಲಿ ಹೊರದಂತೆ ಆತನ ಮೇಲೆ ವಹಿಸಿಬಿಟ್ಟು ಸಂತೋಷದ ಹಾಡುಗಳನ್ನು ಆಡ್ತಾ, ವಾಕ್ಯವನ್ನು ಓದ್ತಾ, ಸಭೆಯಲ್ಲಿ ಕೂಡ್ತಾ, ಮನೆಯಲ್ಲಿ ಕೂಡ್ತಾ, ವಾಕ್ಯಕ್ಕೆ ಪ್ರಾರ್ಥನೆಗೆ ಹೆಚ್ಚಾಗಿ ಸಮಯವನ್ನು ಕೊಡ್ತಾ ನಮಗೆ ಗೊತ್ತು, ನನ್ನ ಚಿಂತಾಭಾರವನ್ನು ಯೇಸು ನೋಡ್ಕೊಂತಾನೆ, ನನ್ನ ಕಷ್ಟವನ್ನು ಯೇಸು ನೋಡ್ತಾನೆ, ನನ್ನ ಕಣ್ಣೀರನ್ನು ಯೇಸು ನೋಡ್ತಾನೆ, ನನ್ನ ಅಗತ್ಯಗಳು ಯೇಸು ನೋಡ್ತಾನೆ ಅಂತ ಹೇಳಿ ನಿನ್ನ ಮನಸ್ಸು ಹೇಳ್ತಾನೇ ಇರ್ತದೆ. ಹಲ್ಲೆಲೂಯಾ. ನಮ್ಮ ಮನಸ್ಸು ಆ ಥರ ಚೇಂಜ್ ಆಗಬೇಕು. ಲೋಕದವ್ರು ನಮ್ಮನ್ನು ನೋಡಿದ ತಕ್ಷಣ, ಅಕ್ಕ ನನಗೆ ಪ್ರಾರ್ಥನೆ ಮಾಡಿ ಬಾ, ಅದ್ರ ಮುಖಾಂತರವಾಗಿ ನಾವು ಸುವಾರ್ತೆ ನಂಬುತ್ತಾರೆ. ಅಕ್ಕ ನೀನು ನಮ್ಮ ಮನೆಗೆ ಬಂದರೆ ಏನೋ ಚೆನ್ನಾಗುತ್ತೆ, ಅಣ್ಣ ನೀನು ಈ ಕೆಲಸ ಮಾಡಿದ್ರೆ ಚೆನ್ನಾಗುತ್ತೆ, ನಿನ್ನ ಬಿಟ್ಟು ಬೇರೆ ಯಾರೇ ಮಾಡಿದ್ರು ಸರಿ ಇಲ್ಲ. ಯೋಸೆಫನು ಸೆರೆಮನೆಯಲ್ಲಿ ಇದ್ದನು, ವಾಕ್ಯದ ಬರೆದಿದೆ, ಕರ್ತನ ದಯೆಯು ಯೋಸೆಫನ ಮೇಲೆ ಉಂಟಾದಾಗ ಅವನು ಯೋಸೆಫನು ಸೆರೆಮನೆಯಲ್ಲಿ ಅಲ್ಲಿ ಒಂದು ವಾರ್ಡನ್ ಆಗಿ ಚಾರ್ಜ್ ಆಗಿ ಆತನ ಮೇಲ್ವಿಚಾರಣಕ್ಕಾಗಿ ತನ್ನ ಕೆಲಸವನ್ನು ಮಾಡ್ತಿದ್ದ. ಅಲ್ಲಿಂದ ಅವನು ಪೋತಿಫರ್ ಮನೆಗೆ ಹೋದ್ಮೇಲೆ ವಾಕ್ಯದ ಬರೆದಿದೆ, ದೇವರ ದಯೆಯು ಪೋತಿಫರ್ ಯಾರು ಯೋಸೆಫನ ಮೇಲೆ ಇದ್ದರಿಂದ ಪೋತಿಫರ್ ಹೇಳ್ತಾನೆ, ನನ್ನ ಹೆಂಡತಿಯನ್ನು ಬಿಟ್ಟು ಈ ಮನೆಯಲ್ಲಿರುವಂಥ ಎಲ್ಲವೂ ನಿನ್ನ ಕೈಗೆ. ದೇವ ಜನರಿಗೆ ಅಷ್ಟು ಶಕ್ತಿ, ಬಲವು, ಸಾಮರ್ಥ್ಯವು ಕ್ರಿಸ್ತನ ಆತನ ಬಲವು ನಮ್ಮಲ್ಲಿದ್ದರಿಂದ ನಾವು ವಾಕ್ಯವು ನಮ್ಮಲ್ಲಿದ್ದರೆ ಸಾಕು, ಈ ಲೋಕವು ನಮ್ಮನ್ನು ನೋಡಿ ಎದುರ್ತದೆ. ಈ ಲೋಕವನ್ನು ನಮ್ಮನ್ನು ನೋಡಿ ಅದು ನಮ್ಮನ್ನು, ನಾವು ಬಂದಿದ್ದ ತಕ್ಷಣ ಸಾಕು ನಮ್ಮನ್ನು ನೋಡಿ ಅದು ಶೇಕ್ ಆಗ್ತಾನೇ ಇರ್ತದೆ. ನಿನ್ನ ಪರಿಸ್ಥಿತಿ ನಿನ್ನನ್ನು ಎದುರಿಸಬಾರ್ದು, ನಿನ್ನ ಮೈಂಡ್ ನಿನ್ನನ್ನು ಎದುರಿಸಬಾರ್ದು, ನಿನ್ನ ಮೆದುಳು ನಿನ್ನನ್ನು ಎದುರಿಸಬಾರ್ದು, ನಿನ್ನ ಆರೋಗ್ಯವು ನಿನ್ನನ್ನು ಎದುರಿಸಬಾರ್ದು, ನಿನ್ನ ಕೆಲಸವು ನಿನ್ನನ್ನು ಎದುರಿಸಬಾರ್ದು, ನಿನ್ನ ಅಗತ್ಯಗಳು ನಿನ್ನನ್ನು ಎದುರಿಸಬಾರ್ದು, ನಿನ್ನ ಪರಿಸ್ಥಿತಿಗಳು ನಿನ್ನನ್ನು ಎದುರಿಸಬಾರ್ದು. ಕರ್ತನ ವಾಕ್ಯವು ನಿನ್ನಲ್ಲಿ ಇರೋದ್ರಿಂದ ನೀನೇ ಅದನ್ನು ಎದುರಿಸಬೇಕೆ ಹೊರತು ಅವುಗಳು ನಿನ್ನ ನೋಡಿ ಎದುರಬಾರ್ದು. ನೀನು ಅದನ್ನು ನೋಡಿ ಎದುರದಂತೆ ಕರ್ತನ ವಾಕ್ಯದಿಂದ ಬೆಳೀತಾ ಇರು. ವಾಕ್ಯದ ಬರೆದಿದೆ, ಹಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋನು ಆತನ ಎಷ್ಟೋ ಧನ್ಯನು. ಪಾಸ್ಟರ್ ಎಷ್ಟು ಸತಿ ವಾಕ್ಯ ಹೇಳ್ತೀರಾ? ನಾವು ವಾಕ್ಯ ಹೇಳ್ತಾನೆ ಇರ್ತೀವಿ. ನೀವಿಲ್ಲಿ ಕೇಳ್ಕೊಂಡು ಮನೆಗೆ ಹೋಗಿ ಹಗಲು ಇರಲು ಕೆಲಸ ಮಾಡೋನು ಆತನ ಎಷ್ಟೋ ಧನ್ಯನಂತೇಳಿ ನೀವು ಮಾಡ್ತಾರ್ರಿ. ಆದರೆ ವಾಕ್ಯದಲ್ಲಿ ಬರೆದಿದೆ, ಹಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋನು ಮಾತ್ರವೇ ಧನ್ಯನು. ಆತನ ಎಲೆಗಳು ಬಾಡೋದೇ ಇಲ್ಲ. ಆತನ ಕೈ ಮುಟ್ಟಿ ಮಾಡೋಂಥ ಎಲ್ಲ ಪ್ರಯಾಸಗಳು ಸಫಲವಾಗುತ್ತದೆ. ನೀವು ಅಂದ್ಕೋಬೇಡಿ, ಸುಮ್ಮನೆ ಅನುದಿನವೂ ಬೈಬಲ್ ಇಟ್ಕೊಳ್ಳೋದ್ರಿಂದ, ಸಭೆಗೆ ಹೋಗ್ತಿರೋದ್ರಿಂದ, ಇಲ್ಲ ಪ್ರತಿದಿನ ಗೂಗಲ್ ಮೀಟಿಂಗ್ ಬರ್ತಿರೋದು ಅದಲ್ಲ. ವಾಕ್ಯದಲ್ಲಿ ಬರೆದಿದೆ, ಹಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿದ್ರೆ ನಿನ್ನ ಮೈಂಡಲ್ಲಿರುವಂಥ ಅಶುದ್ಧದ ಮಾತುಗಳು, ನೆಗೆಟಿವ್ ಆದ ಮಾತುಗಳು, ಮರಣಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಕರ್ತನು ನಿನ್ನ ಮೆದುಳಿನಲ್ಲಿ ಆತನ ತೆಗೆದುಹಾಕ್ತಾನೆ. ಏನಾದರೂ ಒಂದು ಸಂಗತಿ ನಿನಗೆ ಮೆದುಳಿಗೆ ಬಂದರೆ ಸಾಕು, ಅದು ಆಟೋಮೆಟಿಕ್ ಆಗಿ ಇಡೀ ದೇಹವನ್ನೇ ಅದು ಕಂಟ್ರೋಲ್ ಮಾಡಿಬಿಡುತ್ತೆ. ಕೆಲವು ನೋಡಿ ಚೆನ್ನಾಗಿರ್ತಾರೆ, ಯಾಕೋ ಸ್ವಲ್ಪ ಹುಷಾರಿಲ್ಲದಂಗೆ ಐತೆ ಅಂತ ಬೆಳಿಗ್ಗೆ ಎದ್ದಾಗ ಅನ್ಸ್ಕೊಂಡ್ರೆ ಇಡೀ ದಿನ ಮಲ್ಗಕ್ಕೆ ಚೆನ್ನಾಗಿರುತ್ತೆ. ಯಾಕೋ ಸ್ವಲ್ಪ ನೋವಾಗಿದೆ, ಒಂಥರ ಇದೆ ಅಂತೇಳಿ ಹಂಗೊಂದು ಸತಿ ಮೈಂಡಿಗೆ ಬಂದರೆ ಸಾಕು, ಮಾತ್ರೆ ತಗೊಂಡು. ಸೊ ನಿನ್ನ ಮೈಂಡಿಗೆ ನೀನು ಏನನ್ನು ಬಿತ್ತುತ್ತೀಯೋ ನಿನ್ನ ಕೈಯಲ್ಲಾಗಲ್ಲ, ಎಲ್ಲವೂ ಸುಟ್ಟೋಗಿದ್ನು. ಆ ಸಂದರ್ಭದಲ್ಲಿ ಕರ್ತನ ವಾಕ್ಯವನ್ನು ಬಿತ್ತು, ವಾಕ್ಯವನ್ನು ತೆಗಿ. ಪಾಸ್ಟರ್ ಪ್ರಸಂಗ ಮಾಡ್ದಲ್ಲ, ಡೈರಿ ಓಪನ್ ಮಾಡು, ಬುಕ್ ಅನ್ನು ಓಪನ್ ಮಾಡು, ಬೈಬಲನ್ನು ಓಪನ್ ಮಾಡು, ವಾಕ್ಯವನ್ನು ಹುಡುಕು. ಇವತ್ತು ಬಹಳ ಜನ ಇದನ್ನು ಮಾಡ್ತಿಲ್ಲ. ಪರಿಸ್ಥಿತಿಗಳು ಮೋಸವಾದಾಗ, ಕಣ್ಣೀರುಗಳು ಹೆಚ್ಚಾದಾಗ, ಕಷ್ಟಗಳು ಜಾಸ್ತಿ ಆದಾಗ, ಅಯ್ಯೋ ಹಿಂಗಾಯ್ತಲ್ಲ, ಏನು ಮಾಡೋಣ, ಹಿಂಗಾಯ್ತಲ್ಲ ಯೋಚನೆ ಮಾಡಿ 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 ಏನು ಕೂಡ್ಸಕ್ಕಾಗ್ತಿಲ್ಲ. ವಾಕ್ಯದ ಬರೆದಿದೆ, ನೀವು ಹೆಚ್ಚಾಗಿ ಯೋಚನೆ ಮಾಡೋದ್ರಿಂದ ಒಂದು ಮೊಳವನ್ನು ಕೂಡ್ಸಕ್ಕಾಗಲ್ಲ, ಇಲ್ಲ ಒಂದು ಇದು ಏನು ಮಾಡೋಕ್ಕಾಗಲ್ಲ, ಏನನ್ನು ಮಾಡೋಕ್ಕಾಗಲ್ಲ. ನೀವು ನನ್ನನ್ನು ಬಿಟ್ಟು ನೀವೇನನ್ನು ಮಾಡಲಾರರಿ. ಅದಕ್ಕೆ ಕರ್ತನ ವಾಕ್ಯವನ್ನು ನಿನ್ನ ಮೆದುಳಲ್ಲಿ ಇರಬೇಕು, ನಿನ್ನ ಹೃದಯದಲ್ಲಿ ಇರಬೇಕು. ಕರ್ತನ ವಾಕ್ಯವನ್ನು ಅದನ್ನ ಬಾಯ್ಪಾಠ ಮಾಡಿ 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 ಏಳರಾಗಿ ನಾವು ಕಾಣಲ್ಪಡಬೇಕು. ಬೇರೆ ನಾವು ಭಾನುವಾರ ಕ್ರೈಸ್ತರು ಇಲ್ಲ ಬುಧವಾರ ಕ್ರೈಸ್ತರಾಗಿ ಇರಬಾರ್ದು. ಅನ್ನು ದಿನವೂ ಕ್ರಿಸ್ತನು ಇದ್ದಾಗನೇ ನಾವು ಜೀವಿಸಬೇಕು.
ಯಾಕಂದ್ರೆ ಬರ್ದಿದೆ, ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಿಯಿಂದ ಅಶುದ್ಧ ಮಾತುಗಳು ಹೊರಟು ಬರದಂತೆ. ಓದ್ಕೊಳ್ಳಿ. ಎಫೆಸದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ ಓದ್ಕೊಳ್ಳಿ. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ, ಭಕ್ತಿಗಳು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತುಗಳು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಕೆಳ ಓದ್ಕೊಳ್ಳಿ. ಬರ್ದಿದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನದ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ನಾವು ಮುದ್ರೆ ಹೊಂದಿದ್ದೀವಲ್ಲ. ವಾಕ್ಯದಲ್ಲಿ ಬರ್ದಿದೆ, ನಾನು ನಿಮಗೆ ಒಬ್ಬರು ಸಹಾಯಕನನ್ನು ಕಳಿಸ್ತೇನೆ, ಆತನು ನಿಮ್ಮ ಮೇಲೆ ಬರಲು, ಆತನು ನಿಮ್ಮನ್ನ ಎಲ್ಲ ವೇಳೆಯಲ್ಲಿ, ಎಲ್ಲ ರೀತಿಯಲ್ಲಿ, ಎಲ್ಲ ಮಾರ್ಗದಲ್ಲಿ 24/7 ನಿನ್ನನ್ನು ನಡೆಸುತ್ತಾನಲ್ವಾ. ಯೇಸು ಇರುವಂತ ಜಾಗದಲ್ಲಿ ಕೊರತೆ ಇತ್ತು. ಕಾನಾವರ ಮದುವೆಲ್ಲ ನೋಡ್ತೀವಿ, ಯೇಸು ಆ ಜಾಗದಲ್ಲಿದ್ದಾಗ ಕೊರತೆ ಇತ್ತು. ಯೇಸು ಆ ಕೊರತೆ ನೋಡಿ ಕೊರಗಲಿಲ್ಲ. ತನ್ನ ತಾಯಿಗೆ ಹೇಳ್ತಾಳೆ, ನನ್ನ ಸಮಯವು ಇನ್ನೂ ಬಂದಿಲ್ಲ, ಯಾಕೆ ನನಗೆ ಮಾಡು ಅಂತ ಹೇಳ್ತೀರಾ? ತಾಯಿ ಹೇಳ್ತಾಳೆ, ಆತನು ಏನ್ ಹೇಳ್ತಾನೋ ನೀವು ಮಾಡಿ. ವಾಕ್ಯದಲ್ಲಿ ಬರ್ದಿದೆ, ಆತನ ಹೇಳ್ದ, ನೀವು ನೀರನ್ನು ತುಂಬಿಸಿ ಆ ಕೊಡದಲ್ಲಿ ಹಾಕಿ. ನೀರನ್ನು ಹಾಕಿದ್ರು. ಅವ್ರು ಒಂದೊಳ್ಳೆ ಯೋಚನೆ ಇರ್ಬೋದು, ಏನ್ ಮಾಡೋದು ನೆಕ್ಸ್ಟ್. ದೇವ್ರು ಹೇಳ್ತಾರೆ, ಇದನ್ನು ನೀವು ತಗೊಂಡೋಗಿ ಕೊಡಿ. ವಾಕ್ಯದಲ್ಲಿ ಬರ್ದಿದೆ, ಅದು ದ್ರಾಕ್ಷರಸವು ಮೊದಲನೇ ದಿನದ ತರ ಫ್ರೆಶ್ ಆಗಿ, ಸೂಪರ್ ಆಗಿ, ಟೇಸ್ಟ್ ಆಗಿ ದೇವರು ಮಾರ್ಪಡಿಸಿದನು. ಅಲ್ಲಿ ಎಲ್ಲರೂ ಕೊರತಿದ್ರು, ಏನಾಗುತ್ತೆ, ಏನ್ ಮಾಡೋಣ. ಆದ್ರೆ ಮರಿಯಾಳಿಗೆ ಚೆನ್ನಾಗಿ ಗೊತ್ತಿತ್ತು, ಏಸು ಇರುವಂತ ಜಾಗದಲ್ಲಿ ಅದು ಕೊರತೆ ಆಗಿದ್ರು ಅದನ್ನು ಅದ್ಭುತವಾಗಿ, ಆಶೀರ್ವಾದವಾಗಿ ಆತನ ಮಾರ್ಪಡಿಸ್ತಾನೆ. ಏಸು ಹೇಳಿದ್ರು, ನನ್ನ ಸಮಯ ಬಂದಿಲ್ಲ. ಆಗ ತಾಯಿ ಹೇಳಿಲ್ಲ, ಅಯ್ಯೋ ಏನ್ ಮಾಡೋದು, ನೀವು ಸಮಯ ಬಂದಿಲ್ಲ. ಏಸು ಹುಟ್ಟಕ್ಕಿಂತ ಮುಂಚೆನೆ ಗಬ್ರಿಯಲ್ ಬಂದು ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಅದು ಸಾಧಾರಣವಾದ ಮಗು ಅಲ್ಲ, ಇಡೀ ಲೋಕಕ್ಕೆ ಆತನು ರಕ್ಷಕನಾಗಿರೋದ್ರಿಂದ, ಆತನೇ ಲೋಕವನ್ನು ಪಾಪದಿಂದ ಬಿಡಿಸೋದ್ರಿಂದ, ಆತನು ಅದ್ಭುತ ಸ್ವರೂಪನಾಗಿರೋದ್ರಿಂದ. ವಾಕ್ಯದ ಬರೆದಿದೆ, ಇದೆಲ್ಲ ಮರಿಯಳ್ಗೆ ತನ್ನ ಮೈಂಡಲ್ಲಿ ಇದ್ದಿದ್ದಕ್ಕೆ ಆಕೆ ಹೇಳ್ತಾಳೆ, ಆತನು ಏನ್ ಹೇಳ್ತಾರೋ ನೀವು ಅದನ್ನು ಮಾಡಿ. ಸಭೆ, ನಾವು ಎಷ್ಟು ವಾಕ್ಯ ಕೇಳ್ತೀವಿ ಮುಖ್ಯವಲ್ಲ, ಕೇಳಿದನ್ನ ಅದನ್ನ ಮೆಲುಕು ಹಾಕಬೇಕು. ಇವತ್ತು ಭಾನುವಾರ ವಾಕ್ಯ ಕೇಳಿದ್ರ, ನೈಟ್ ಹೋಗಿ ಆ ವಾಕ್ಯವನ್ನು ಸ್ಕ್ಯಾನ್ ಮಾಡಿ, ಏನಿದೆ. ಸೋಮವಾರ ಇನ್ನೊಂದೊಂದು ಸ್ಕ್ಯಾನ್, ಬುಧವಾರ ಇನ್ನೊಂದೊಂದು ಸ್ಕ್ಯಾನ್, ಶುಕ್ರವಾರ ದಿನವೂ ವಾಕ್ಯವನ್ನು ಸ್ಕ್ಯಾನ್ ಮಾಡ್ತಾನೆ ಇರು. ಪ್ರತಿದಿನ ಗೂಗಲ್ ಮೀಟಲ್ಲಿ ಕೇಳುವಂಥ ವಾಕ್ಯವನ್ನು ಅದನ್ನು ಸ್ಕ್ಯಾನ್ ಮಾಡ್ತಾ ಇರು. ಒಂದು ವೇಳೆ ನೀನು ಗೂಗಲ್ ಮೀಟಿಂಗ್ ಜಾಯ್ನ್ ಆಗಿಲ್ಲ ಅಂದರೆ ನಾಳೆಯಿಂದನೇ ಜಾಯ್ನ್ ಆಗಿ ಕರ್ತನ ವಾಕ್ಯಕ್ಕೆ, ಆರಾಧನೆಗೆ ನೀನೇನು ಮಾಡಬೇಕು, ಪ್ರಾರ್ಥನೆಗೆ ನಿನ್ನನ್ನೇ ಸಮರ್ಪಿಸಿ, ನಿನ್ನನ್ನೇ ಒಪ್ಪಿಸಿಕೊಟ್ಟಾಗ ನಿನಗೆ ಗೊತ್ತಿಲ್ಲದಂತೆ ನಿನ್ನ ಕೈಗಳು ಮೋಟುಗೈ ಆಗೋದಿಲ್ಲ, ನಿನ್ನ ಕೈಗಳು ಸೊನ್ನೆವಾಗಿರೋದಲ್ಲ, ಶೂನ್ಯವಾಗಿರೋಂಥ ನಿನ್ನನ್ನು ಏಸು ಆಶೀರ್ವಾದಕ್ಕೆ, ಉನ್ನತವಾದ ಸ್ಥಾನಕ್ಕೆ, ನಿನ್ನ ತಲೆಯನ್ನು ಎತ್ತುವಾಗಿ ಆತನು ಮಾಡುತ್ತಾನೆ. ಬರೀ ಜಸ್ಟ್ ಆತನನ್ನು ದೃಷ್ಟಿಸಿ ನೋಡಿದ್ರೆ ಸಾಕು, ಆತನನ್ನು ನೋಡಿದ್ರೆ ಸಾಕು, ಆತನ ವಾಕ್ಯವನ್ನು ನಂಬಿದ್ರೆ ಸಾಕು. ವಾಕ್ಯದಲ್ಲಿ ಬರೆದಿದೆ, ನೀವು ಅಪನಂಬಿಕೆಯವರಾಗಿದ್ದಾಗ, ಅಶುದ್ಧವಾದ ಮಾತುಗಳು ಮಾತಾಡಿದಾಗ, ಪ್ರಯೋಜನಕ್ಕೆ ಇಲ್ಲದಿರುವಂಥ ಮಾತುಗಳು ಮಾತಾಡಿದಾಗ ಅದು ಪವಿತ್ರಾತ್ಮನನ್ನು ದುಃಖಿಸ್ತದೆ. ಇನ್ನೊಂದು ಟ್ರಾನ್ಸ್ಲೇಷನ್ ಬರೆದಿದೆ, ಪ್ರಯೋಜನಕ್ಕೆ ಇಲ್ಲದಿರುವಂಥ ಮಾತುಗಳನ್ನು ಮಾತಾಡಬೇಡಿ. ಸಭೆಯೇ, ಬಹಳ ಹುಷಾರಾಗಿರಬೇಕು. ನಮ್ಮ ಬಾಯಿಂದ ಏನು ಬರ್ತಾ ಇದೆ, ನಿನ್ನ ಬಾಯಿಂದ ಬರುವುದು ಎಲ್ಲಿಂದ ಬರ್ತಾ ಇದೆ, ನಿನ್ನ ಮೈಂಡಲ್ಲಿ ಯೋಚನೆ ಮಾಡೋದೇ ನಿನ್ನ ಬಾಯಲ್ಲಿ ಬರ್ತಿದೆ. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ನಿನ್ನ ಮೈಂಡನ್ನ ಬ್ಲಾಕ್ ಮಾಡು. ಕರ್ತನ ವಾಕ್ಯವು ನೀನು ಹಾಕಿದ್ರೆ ಮಾತ್ರವೇ ಅವೆಲ್ಲ ಬ್ಲಾಕ್ ಆಗ್ತವೆ. ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳಿದ್ರು, ಯೋಗ ಮಾಡಿದ್ರೆ, ಶಾಸನ ಮಾಡಿದ್ರೆ ಅದೆಲ್ಲ ಮೈಂಡೆಲ್ಲ ಫ್ರೆಶ್ ಆಗುತ್ತಂತೆ. ಕರ್ತನ ವಾಕ್ಯವನ್ನು ಹೇಳಿದ್ರೆ ಸಾಕು, ಯಾವ ಯೋಗ ಬೇಕಾಗಿಲ್ಲ, ಯಾವ ಮಾತ್ರೆ ಬೇಕಾಗಿಲ್ಲ, ಈ ಲೋಕದ ಏನು ಬೇಕಾಗಿಲ್ಲ. ಆತನ ವಾಕ್ಯವೇ ನಿನ್ನನ್ನು ಗುಣಪಡಿಸ್ತದೆ. ಆತನ ಭಾಷಣಗಳಿಂದ ನಾವು ಗುಣವಾಗಿದ್ದೇವೆ, ಆತನ ರಕ್ತದಿಂದ ನಾವು ಶುದ್ಧೀಕರಿಸ್ತಿದ್ದೇವೆ. ಹಲ್ಲೆಲೂಯಾ. ಮಗನು ಮಗಳಾದರ ನಾವು ಕರ್ತನ ವಾಕ್ಯವನ್ನು ನಮ್ಮ ಮೆದುಳಲ್ಲಿ ಇಟ್ಕೊಂಡಿರ್ಬೇಕು.
ಯಾವಾಗ ವಾಕ್ಯವು ನನ್ನಲ್ಲಿ ಇರ್ತದೋ ನಿನಗೆ ಗೊತ್ತು, ಅಯ್ಯೋ ನಾನು ಅಶುದ್ಧವಾಗಿ ನಾನು ಮಾತಾಡಿದ್ರೆ ಪವಿತ್ರಾತ್ಮನು ಬೇಜಾರಾಗ್ತಾರೆ, ನಾನು ಅಶುದ್ಧವಾಗಿ ಮಾತಾಡಿದ್ರೆ ತಂದೆಯಾದ ದೇವರು ಬೇಜಾರಾಗ್ತಾರೆ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾಡಿದ್ರೆ ಏಸಪ್ಪ ಬೇಜಾರಾಗ್ತಾರೆ. ಅದಕ್ಕೆ ನಾನು ಆತನನ್ನು ದುಃಖಿಸೋದಿಲ್ಲ, ಆತನ ಸಂತೋಷ ಪಡಿಸೋದಕ್ಕಾಗಿ, ಆತನನ್ನು ಮಹಿಮೆ ಪಡಿಸೋದಕ್ಕಾಗಿ ನಾನು ವಾಕ್ಯವನ್ನು ನುಡಿತೇನೆ. ನನ್ನ ಕೈಯಲ್ಲಿ ಆಗದೆ ಇದ್ರೂ ಪರವಾಗಿಲ್ಲ, ನನ್ನ ಏಸು ಮಾಡುತ್ತಾನೆ, ನನ್ನ ಯೇಸುವಿಂದ ಎಲ್ಲವೂ ಸಾಧ್ಯ. ನೀವು ಈ ಥರ ಹೇಳ್ತಾ ಹೇಳ್ತಾ ನಿಮ್ಮ ವಾಯ್ಸ್ ಕಮ್ಮಿ ಆಗುತ್ತದೆ, ಕರ್ತನ ಸ್ವರವೂ ಹೆಚ್ಚಾಗುತ್ತದೆ. ನಿಮ್ಮ ಕಂಪ್ಲೇಂಟ್, ನಿಮ್ಮ ಪರಿಸ್ಥಿತಿಗಳು, ನೀವು ಕೊರಗುವಂಥ ಕಾರ್ಯಗಳು ಕಮ್ಮಿ ಆಗುತ್ತದೆ. ಕರ್ತನ ಮಹಿಮೆ, ಆಶೀರ್ವಾದ ನಿಮ್ಮಲ್ಲಿ ಹೆಚ್ಚಲ್ಪಡುತ್ತದೆ. ಈಗ ಹೇಳಿ, ನಾವಿನ್ನೂ ಕೊರಗಬೇಕಾ, ಇಲ್ಲ ಸ್ತುತಿ ಸ್ತೋತ್ರಗಳನ್ನು ವಾಕ್ಯಗಳನ್ನು ಹೇಳಿ ನಾವು ಮುಂದಕ್ಕೆ ಹೋಗ್ಬೇಕಾ? ನೋಡ್ರಿ, ಇನ್ನು ಬಾಯೇ ಬರ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಕೆಲವರು ಬೇರೆ ಒಂದು ಕಿವಿಯಲ್ಲಿ ತಗೊಂಡು ಇನ್ನೊಂದು ಕಿವಿಯಲ್ಲಿ ಬಿಡ್ತವ್ರೆ, ಕೆಲವರು ನಿದ್ರೆ ಮಾಡೋಕ್ಕಂತನೇ ಬಂದಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು. ವಾಕ್ಯವನ್ನು ಕೇಳುವಾಗ ಶ್ರದ್ಧೆಯಿಂದ ಕೇಳಬೇಕು. ನಾವು ನಿಮ್ಮ ಹತ್ರ ಏನು ಕೇಳ್ತೀವೋ ಬಾಯಿ ತೆಗೆದು ಅರಿಕೆ ಮಾಡಿ. ನನಗೆ ಗೊತ್ತು ನಿಮ್ಮ ಪರಿಸ್ಥಿತಿಗಳು ಮೋಸವಾಗಿದೆ, ಇದು ನಾನೇನು ನುಡಿತಿರಂತ ಮಾತಲ್ಲ, ಸರ್ವಶಕ್ತನ ದೇವರು ಯೇಸುವೆ ನಿಮ್ಮ ಹತ್ರ ಸಂಗಡ ನಿಮ್ಮ ಹತ್ರ ಮಾತಾಡುವಾಗ ನಿನ್ನ ಪರಿಸ್ಥಿತಿಯನ್ನು ನೋಡಿ ಡೌಟ್ ಆಗಿ ಮಾತಾಡಬೇಡಿ. ನಾವು ನಿಮಗೆ ಇಷ್ಟೆಲ್ಲ ಪ್ರೋತ್ಸಾಹಿಸ್ತೀವಿ, ನೀವು ಇನ್ನೂ ಕೂತ್ಕೊಂಡು ದೇವ್ರು ನೋಡ್ತಾರೆ ಎಷ್ಟು ಜನ ಅಪನಂಬಿಕೆಯಿಂದ ಇದ್ದಾರೆ, ಎಷ್ಟು ಜನ ನಂಬಿಕೆಯಿಂದ ಇದ್ದಾರೆ, ಎಷ್ಟು ಜನ ಆಮೇನ್ ಅಂತ ಹೇಳ್ತಿದ್ದಾರೆ. ಆಮೇನ್ ಅಂತ ಹೇಳುವುದು ವಾಕ್ಯವನ್ನು ಸ್ವೀಕಾರ ಮಾಡ್ಕೊ, ಕೈಗಳು ತಟ್ಟೋದು, ವಾಕ್ಯವನ್ನು ಸ್ವೀಕಾರ ಮಾಡಿ ವಾಕ್ಯವು ಮಾಡ್ತಿದೆ ಅಂತೇಳಿ ನಿನ್ನ ಮೈಂಡಿಗೆ ಗೊತ್ತಾಗಿರೋದ್ರಿಂದ, ನಿನ್ನ ಮೈಂಡ್ ನಿನಗೆ ಗೊತ್ತಿಲ್ಲದಂತೆ ನಿನ್ನ ಬಾಯಿಂದ ಆಮೇನ್, ಹಾಲೆಲೂಯಾ, ಸ್ತೋತ್ರ, ಪ್ರೈಸ್ ಲಾರ್ಡ್ ಇಲ್ಲದಿದ್ದರೆ ನಾವು ಸೈಲೆಂಟ್ ಆಗಿರ್ತೀವಿ. ಚೆನ್ನಾಗಿ ಬರ್ದಿದೆ, ಯಾವುದೇ ಕಾರಣಕ್ಕೂ ನಿನ್ನ ಬಾಯಿಂದ ಅಶುದ್ಧವಾದ ಮಾತುಗಳು, ಕೆಲಸದಕ್ಕೆ ಬರದಿರುವಂಥ ಮಾತುಗಳು, ವೇಸ್ಟ್ ಆದ ಮಾತುಗಳು, ಹೊಲಸಾದ ಮಾತುಗಳು ನಿನ್ನ ಬಾಯಿಂದ ಬರದಂತೆ, ನಿನ್ನ ನಾಲಿಗೆಯಿಂದ ಬರದಂತೆ, ನಿನ್ನ ಮನಸ್ಸಿಂದ ಬರದಂತೆ ವಾಕ್ಯವನ್ನು ಇಳರಾಗಿ ಕಾಣಲ್ಪಡಬೇಕು. ನಾನು ಹೇಳ್ತೀನಿ, ವಾಕ್ಯವನ್ನು ಓದುತ್ತಾ 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 ಈ ಜೀವವುಳ್ಳ ವಾಕ್ಯವು ನಿನ್ನ ಮೆದುಳಲ್ಲಿ ಸೇರ್ಕೊಂಡು ಅಶುದ್ಧವಾದ ಕಾರ್ಯಕ್ಕೆ ಸ್ಥಳವನ್ನು ಕೊಡದೆ, ಅಪನಂಬಿಕೆಗೆ ಸ್ಥಳವನ್ನು ಕೊಡದಂತೆ ಕರ್ತನ ವಾಕ್ಯಕ್ಕೆ, ಕರ್ತನ ಪ್ರಕಟಣೆಗೆ, ಕರ್ತನ ಬೆಳಕಿಗೆ ಮಾತ್ರವೇ ಅದು ಜಾಗವನ್ನು ಕೊಡುತ್ತದೆ. ಹಲ್ಲೆಲೂಯಾ. ನಾವು ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 23 ಅದರಲ್ಲಿ ಬರೆಯಲ್ಪಟ್ಟಂತ ಮೊದಲನೇ ವಚನ ಓದ್ಕೊಳ್ಳಿ. ಕೀರ್ತನೆ 23 ಅದರಲ್ಲಿ ಬರೆಯಲ್ಪಟ್ಟಂತ ಮೊದಲನೇ ವಚನ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಓದ್ಕೊಳ್ಳಿ. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ನನ್ನನ್ನು ಆತನು ತಂಗಿಸುತ್ತಾನೆ. ಚೆನ್ನಾಗಿ ಬರೆದಿದೆ, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೆ ಕೊರತೆ ಪಡೆನು. ನಾಳೆ ಡ್ಯೂ ಕಟ್ಟಬೇಕು, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೆ ಕೊರತೆ ಪಡೆನು. ನಾಳೆ ಮಕ್ಕಳು ಫೀಸ್ ಕಟ್ಟಬೇಕು, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೂ ಕೊರತೆ ಪಡೆನು. ಅಯ್ಯೋ ಈ ವಾರೆಲ್ಲ ಏನು ಕೆಲಸ ಇಲ್ಲ, ಏನೂ ಇಲ್ಲ, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೂ ಕೊರತೆ ಪಡೆನು. ಯಾಕಂದ್ರೆ ವಾಕ್ಯದ ಬರೆದಿದೆ, ಆತನು ನನ್ನ ಕುರುಬನಾಗಿರೋದ್ರಿಂದ, ಕುರುಬನು ಯಾವ ಜಾಗದಲ್ಲಿ ನಮ್ಮಡಿಸ್ತಾನೆ, ಹಸಿರು ಹುಲ್ಲು ಇರುವಂಥ ಜಾಗದಲ್ಲಿ ನಮ್ಮನ್ನು ಮೇಯಿಸುತ್ತಾ, ನಮ್ಮನ್ನು ನಡೆಸುತ್ತಾ, ನೀರಿರುವಂಥ ಜಾಗದಲ್ಲಿ ನಮ್ಮನ್ನು ಕರ್ಕೊಂಡೋಗುತ್ತಾ, ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸುತ್ತಾ, ಆಶೀರ್ವಾದದ ಮುಖಾಂತರವಾಗಿ, ಕರ್ತನ ವಾಕ್ಯದ ಪ್ರಕಟಣೆ ಮುಖಾಂತರವಾಗಿ ತನ್ನ ಸಭೆಯನ್ನು ಆತನ ಪೋಷಿಸ್ತಾನಲ್ವಾ. ನಾವಿನ್ಯಾವುದಕ್ಕೆ ಯೋಚನೆ ಮಾಡಿ ನಾವು ಕೊರಗಬೇಕು, ಕಂಪ್ಲೇಂಟ್ ಹೇಳಬೇಕು? ಆಗಲ್ಲ. ಅಯ್ಯೋ ಹೋಯ್ತಂತ ಹೇಳ ಬದಲು, ನನ್ನ ಯೇಸು ಸರ್ವಶಕ್ತನಾದ ದೇವರು ಆತನು ಮಾಡಿದಾನೆ, ಸ್ತೋತ್ರ 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 ಸ್ತೋತ್ರ. ವಾಕ್ಯದಲ್ಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ವಾಕ್ಯದನೇ ಇರಬೇಕು ಅಷ್ಟೇ ಹೊರತು ಅಶುದ್ಧದ ಮಾತುಗಳು ಯಾವುದೇ ಕಾರಣಕ್ಕೂ ನಮ್ಮ ಬಾಯಲ್ಲಿ ಇರಲೇಬಾರದು. ನಾವು ನೋಡ್ತೀವಿ, ಯೇಸು ಈ ಲೋಕದಲ್ಲಿ ಆತನ ಇದ್ದಾಗ ಎಷ್ಟೊಂದು ಕೊರತೆಗಳಿತ್ತು. 5,000 ಜನರಿದ್ರು, ಆಹಾರವಿಲ್ಲ. ತಕ್ಷಣ ಆತ ನೋಡ್ದ, ಒಂದು ಸಣ್ಣ ಹುಡುಗನ ಹತ್ರ ಆಹಾರವಿತ್ತು, ಅದು 5,000 ಜನಗಳು ತಿನ್ನಾಗಿ ಆತನ ಮಾಡ್ದ. ಬಿಕಾಸ್ ವಾಕ್ಯದಲ್ಲಿ ಬರೆದಿದೆ, ಆತನು ಈ ಲೋಕದಲ್ಲಿ ಇದ್ದಾಗ 100ಕ್ಕೆ ಮನುಷ್ಯನಾಗಿದ್ದನು, 100ಕ್ಕೆ ಆತನು ದೇವರಾಗಿದ್ದನು. ನಾವು ಹೇಗೆ ಯೋಚಿಸ್ತೀವೋ ಆತನು ಅದೇ ಥರನೇ ಯೋಚಿಸ್ತಿದ್ದನು. ಅದರ ವಾಕ್ಯದ ಬರೆದಿದೆ, ಆತನು ಕರ್ತನ ಮೇಲೆ ಆತನ ಭರವಸೆನಿಟ್ಟಿದ್ದ. ವಾಕ್ಯದ ಬರೆದಿದೆ, ರೊಟ್ಟಿಯನ್ನು ತೆಗೆದು
ತಂದೆ ಬಳಿಗೆ ಆತನು ತೋರಿಸಿ ಸ್ತೋತ್ರವನ್ನು ಹೇಳಿ ಮುರಿದಾಗ ಆಶೀರ್ವಾದವಾಗಿ ಮಾರಲ್ಪಡ್ತು. ದೇವರು ತನ್ನ ಶಿಷ್ಯನ ಕರೆದು ಕೊರಗ್ಲಿಲ್ಲ. ಏನಪ್ಪ ಏನ್ ಮಾಡೋಣ, ಯಾವಾಗ ಕೊಡೋಣ, ಅಯ್ಯಯ್ಯೋ ಇಷ್ಟು ಜನ ಇದಾರಲ್ಲ ಏನ್ ಮಾಡೋಣ. ಶಿಷ್ಯರು ಕೊರಗ್ತಿದ್ದಾರೆ, ಸ್ವಾಮಿ ಇಷ್ಟು ಜನಕ್ಕೆ ನಾವು ಕೊಡ್ಬೇಕಂದ್ರೆ 1 ವರ್ಷ ದುಡಿದ್ರೂ ಆಗಲ್ಲ, ಊರು ಬಹಳ ಹೊರಗಡೆ ಇದೆ, ಹೋಟೆಲ್ಸ್ಗಳು ಬಹಳ ದೂರವಿದೆ, ಇವ್ರನ್ನೆಲ್ಲ ಕಳಿಸ್ಬಿಡೋಣ. ವಾಕ್ಯದ ಬಂದಿದೆ, ಇವ್ರನ್ನ ಹಂಗೆ ಕಳಿಸ್ಬಾರ್ದು, ನಿಮ್ಮಲ್ಲಿ ಏನಿದೆ ಅದನ್ನು ಕೊಡಿ. ಆತನ ತೆಗೆದು ರೊಟ್ಟಿಯನ್ನು ಮುರಿದು ಸ್ತೋತ್ರವನ್ನು ಹೇಳಿದಾಗ 5,000ಕ್ಕಿಂತ ಹೆಚ್ಚಾಗಿ ಜನರು ತಿನ್ನುವಾಗೆ ಕರ್ತನು ಮಾಡಿದ. ಸಿಂಪಲ್. ಕೊರಗಬೇಡಿ. ಪರಿಸ್ಥಿತಿ ನೋಡಿ ಅಯ್ಯೋ ಅಪ್ಪ ಅಂತ ಹೆದರ್ಕೋಬೇಡಿ. ಸ್ವಾಮಿ ದೋಣಿಯಲ್ಲಿ ಮಲ್ಕೊಂಡಿದ್ದಾನೆ, ವಾಕ್ಯದ ಬರೆದಿದೆ, ಅಲೆಗಳು ಎಲ್ಲವೂ ಹೊಡಿತಾ ಇದೆ, ರಫ್ ಆಗಿದೆ, ಗಾಢ ನಿದ್ರೆಯಲ್ಲಿದ್ದಾನೆ ಆತ. ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ನಾವು ಸಾಯ್ತಿರೋದು ನಿಮಗೆ ಗೊತ್ತಿಲ್ವಾ, ನಾವು ಕಷ್ಟದಲ್ಲಿದ್ದು ನಿಮಗೆ ಗೊತ್ತಾಗ್ತಿಲ್ವಾ? ದೇವ್ರು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ನಾನೇ ನಿಮ್ಮ ಸಂಗಡ ಇದ್ದೀನಿ, ಯಾವುದು ನಿಮ್ಮನ್ನ ಮುಟ್ಟುತ್ತದೆ? ಆತನ ಎದ್ದು ಗಾಳಿಯನ್ನು ಆತನ ಗದರಿಸಿದಾಗ, ಸಮುದ್ರವು ಆತನ ಗದರಿಸಿದಾಗ ಅದು ಶಾಂತವಾಗಿತ್ತು. ನಾನು ಹೇಳ್ತೀನಿ, ಇವತ್ತು ಯೇಸು ಹೊರಗಡೆ ಇಲ್ಲ, ಆತನು ನಿನ್ನ ಸಂಗಡ ಇರೋದ್ರಿಂದ, ಆತನು ನಿನ್ನ ಒಳಗಡೆ ಇರೋದ್ರಿಂದ ಇನ್ನ ಮೇಲೆ ಕೊರಗದಂತೆ ಆಗಲ್ಲ. ಅಯ್ಯೋ ಹೋಯ್ತು, ಬೇಡವಿಲ್ಲವಾದ ಮಾತುಗಳು, ಅಶುದ್ಧವಾದ ಮಾತುಗಳು, ಪ್ರಯೋಜನಕ್ಕೆ ಬರದಿರುವಂಥ ಮಾತುಗಳು ಹೇಳದಂತೆ ಕರ್ತನ ವಾಕ್ಯಗಳನ್ನ ಮಾತ್ರ ಹೇಳರಾಗಿ ನೀವು ಕಾಣಲ್ಪಡಬೇಕು. ಬರ್ದಿದೆ, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೂ ಕೊರತೆ ಪಡೆನು. ಆತನನ್ನು ಏನ್ ಮಾಡ್ತಾನಂತೆ, ಹಸಿರು ಹುಲ್ಲು ಗಾವ ಜಾಗದಲ್ಲಿ ಆತನನ್ನು ನಡೆಸುತ್ತಾನೆ. ಕೆಳ ಓದ್ಕೊಳ್ಳಿ ಬರ್ದಿದೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕ ಹಾಗೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ಇರೋರನ್ನ ನೋಡಿ ಹೇಳಿ, ಇನ್ನು ಮೇಲೆ ನಾವು ಕೊರಗಬಾರ್ದು. ಹೇಳಿ, ಅವ್ರು ನೋಡಿ ಹೇಳಿ, ಇನ್ಮೇಲೆ ನೀನು ಕೊರಗಬೇಡ. ನಿನ್ನ ಪರಿಸ್ಥಿತಿ ನೋಡಿ ಆಗಲ್ಲ, ಅಯ್ಯೋ ಹೋಯ್ತು ಸತ್ತೋಯ್ತು ಅಂತ ಹೇಳ್ಬೇಡ. ನಿನ್ನ ಬಾಯಿಯಿಂದ ಅಶುದ್ಧದ ಮಾತುಗಳು ಹೇಳ್ಬೇಡ. ಇವಾಗ ನಿಮ್ಮ ಮನಸ್ಸಾಕ್ಷಿಗೆ ಹೇಳಿ, ನಿಮ್ಮ ಮನಸ್ಸಿಗೆ ಹೇಳಿ, ಮನಸ್ಸೇ ಅಶುದ್ಧವಾದ ಮಾತುಗಳು ಮಾತಾಡಬೇಡ, ಕರ್ತನ ವಾಕ್ಯ ಮಾತ್ರವೇ ಮಾತಾಡು. ಪ್ರಯೋಜನಕ್ಕೆ ಬರದಿರಂಥ ಮಾತುಗಳನ್ನು ಮಾತಾಡಬೇಡ, ಕರ್ತನ ವಾಕ್ಯವು ಮಾತ್ರವೇ ಮಾತಾಡು. ವಾಕ್ಯದಲ್ಲಿ ಚೆನ್ನಾಗಿ ಬರ್ದಿದೆಯಲ್ಲ, ಆತನು ಹಸಿರು ಹುಲ್ಲು ಗಾವದಲ್ಲಿ ನಮ್ಮನ್ನು ಆತನು ನಡೆಸ್ಕೊಂತ ಹೋಗ್ತಾನೆ. ಒಂದು ವೇಳೆ ಎತ್ತ ತಂದೆ ತಾಯಿ ನಿನ್ನ ಮರೆತರು, ತಾಯಿ ತನ್ನ ಎಲ್ಲ ಕೂಸನ್ನು ಮರೆತದ್ರು, ಆತನು ನಮ್ಮನ್ನು ಮರೆಯೋದೇ ಇಲ್ಲ. ನಾವಿನ್ನು ಯಾವುದಕ್ಕೆ ನಾವು ಕೊರಗಬೇಕು? ಹೋಯ್ತು, ಅಯ್ಯೋ ಏಸಪ್ಪ ಸ್ತೋತ್ರ, ಆತನ ಮಾಡಿದಕ್ಕಾಗಿ ಸ್ತೋತ್ರ. ಪೌಲ ಸೀಲ ಸರಿಯಾಗಿ ಹೊಡೆದು ಸೆರೆಮನೆಯಲ್ಲಿ ಹಾಕಿದ್ರು ಅವ್ರೇನ್ ಮಾಡ್ತಿದ್ರು, ಬಾಯಲ್ಲಿ ಸ್ತುತಿ ಸ್ತೋತ್ರ ಆಡುವಾಗ, ಸ್ತುತಿ ಸ್ತೋತ್ರಗಳನ್ನು ಮಾಡಿದಾಗ ವಾಕ್ಯ ಬರ್ದಿದೆ, ಅವರ ಅಸ್ಥಿವಾರಗಳು ಅಲ್ಲಾಡಿಸಲ್ಪಡ್ತು. ಸಭೆ, ಇವತ್ತು ನಿನ್ನ ಅಸ್ಥಿವಾರಗಳು ಅಲ್ಲಾಡಿಸಲ್ಪಡ್ಬೇಕು, ನಿನ್ನ ಪರಿಸ್ಥಿತಿಗಳು ಅಲ್ಲಾಡಿಸಲ್ಪಡಬೇಕು. ಅದಕ್ಕೆ ನಿನ್ನ ಕೊರಗೋದಿಂದ ನಿನ್ನ ಕೊರತೆಯನ್ನು ಹೇಳ್ತಾ 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 ಏನೂ ಆಗೋದಿಲ್ಲ. ಕರ್ತನ ವಾಕ್ಯವನ್ನು ಹೇಳ್ತಾ ಆತನನ್ನು ದೃಷ್ಟಿಸಿ ನೋಡ್ತಾ ವಾಕ್ಯವನ್ನು ನಿನ್ನ ಬೀಜವನ್ನು ನೀನು ಬಿತ್ತುತ್ತಾ ಅದೇ ಆಟೋಮೆಟಿಕ್ ಆಗಿ ಫಲವನ್ನು ಕೊಡ್ತದೆ. ಮೇನ್ 2 ಕೊರಿಂಥಿ ಓದ್ಕೊಳ್ಳೋಣ, 12ನೇ ಅಧ್ಯಾಯ, ಅದಲ್ಲಿ ಬರೆಯಲ್ಪಟ್ಟಂತ 8ನೇ ವಚನ ಓದ್ಕೊಳ್ಳಿ, 8, 9 ಓದ್ಕೊಳ್ಳಿ. 2 ಕೊರಿಂಥಿಯರಿಗೆ 12ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂತ 8, 9, 10 ಓದ್ಕೊಳ್ಳಿ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕೆ ಆತನು ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. ಹಾಲೆಲೂಯಾ. ಪೌಲನು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಈ ಪೀಡೆನ ತೆಗಿ, ಈ ಕಷ್ಟವನ್ನು ತೆಗಿ. ವಾಕ್ಯದ ಬರ್ತಿದೆ, ದೇವರು ಹೇಳ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ನಿನಗೆ ಸಾಧಕವಾಗಿದೆ. ಪೂರ್ಣತೆ ಆಗಿರೋದ್ರಿಂದ ನಾವು ಕೊರತೆ ಕುರಿತು ಕೊರಗದಂತೆ, ನಷ್ಟದ ಕುರಿತು ಕೊರಗದಂತೆ,
ನಡೆದಂಥ ಸಂಭವಗಳ ಕುರಿತು ಕೊರಗದಂತೆ, ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ಇದಂಗೆ ಆಗುತ್ತೆ ಅಂತ ಹೇಳದಂತೆ, ಕರ್ತನ ವಾಕ್ಯದ ಪ್ರಕಟಣದ ಮುಖಾಂತರವಾಗಿ, ಕರ್ತನ ವಾಕ್ಯದ ಮುಖಾಂತರವಾಗಿ ನೀನು ವಾಕ್ಯವನ್ನು ಹೇಳಿದಾಗ ವಾಕ್ಯವು ತನ್ನ ಕೆಲಸವನ್ನು ಮಾಡ್ತದೆ. ವಾಕ್ಯದ ಬರೆದಿದೆ, ನನ್ನ ಕೃಪೆಯೇ ನಿನಗೇನಾಗಿಯೋ ಸಾಕು, ಯಾಕಂದ್ರೆ ನಿನ್ನ ಬಲಹೀನತೆಯಲ್ಲಿ ಅದು ಬಲವಾಗಿರೋದ್ರಿಂದ ನನ್ನ ಕೃಪೆಯೇ ನಿನಗೆ ಸಾಕು. ಸಭೆ, ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡದಂತೆ, ನನ್ನ ಕರ್ತನು ಎಲ್ಲವನ್ನೂ ನೋಡ್ಕೊಳ್ತಾನೆ. ಆತನ ಕೈಯಿಂದ ಆಗದಿರೋದು ಒಂದೂ ಇಲ್ಲ. ಆತನು ಎಲ್ಲವೂ ನೋಡ್ತಿರೋದ್ರಿಂದ ಆತನ ಬಲವು ನನ್ನ ಬಲಹೀನತೆಯಲ್ಲಿ ನನ್ನ ಬಲವಾಗಿರೋದ್ರಿಂದ ನಾನು ಎದುರೇನು, ನಾನು ಯಾವುದಕ್ಕೂ ಚಿಂತೆ ಪಡೆನು, ನಾನು ಯಾವುದಕ್ಕೂ ನೋಡಿ ನನ್ನ ಮೈಂಡಲ್ಲಿ ಹಿಂಗೆ ಆಯ್ತಲ್ಲ ಅಂತ ನಾನು ಯೋಚಿಸದೆ ಆತನ ಮೇಲೆ ನಾನು ವಹಿಸಿಬಿಡ್ತೀನಿ. ಆತನ ಮಾಡೇ ಮಾಡ್ತಾನೆ. ನಾವು ಇನ್ನೊಂದು ವಾಕ್ಯನ ಓದ್ಕೊಳ್ಳೋಣ. ಫಿಲಿಪ್ಪದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಫಿಲಿಪ್ಪರಿಗೆ 4ನೇ ಅಧ್ಯಾಯ 13ನೇ ವಚನ. ಫಿಲಿಪ್ಪರಿಗೆ 4ನೇ ಅಧ್ಯಾಯ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಎಲ್ಲವಕ್ಕೂ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಂತವ್ರು ಯಾರು? ನನ್ನನ್ನು ಬಲಪಡಿಸುವಂತವ್ರು ಯಾರು? ನಮ್ಮ ಮನಸ್ಸಿಗೆ ನೋಡಿ ಹೇಳಿ, ನನ್ನನ್ನು ಬಲಪಡಿಸುವಂತ ನನ್ನ ಯೇಸು. ಪಕ್ಕದಲ್ಲಿರೋರು ನೋಡಿ ಹೇಳಿ, ನನ್ನನ್ನು ಬಲಪಡಿಸುವ ಆತನು ನನ್ನಲ್ಲಿ ಇತ್ಕೊಂಡು ನಾನು ಎಲ್ಲವನ್ನು ಮಾಡಕ್ಕೆ ಶಕ್ತನು. ನನ್ನ ಜ್ಞಾನಕ್ಕೆ ಮೀರಿದ್ರನು, ನನ್ನ ಎಕ್ಸ್ಪೀರಿಯನ್ಸ್ಗೆ ಮೀರಿದ್ರನು, ಇಲ್ಲ ನನ್ನ ಅನುಭವಕ್ಕೆ ಮೀರಿದ್ರನು, ನನ್ನ ಅಗತ್ಯಕ್ಕಿಂತಲೂ ಮೀರಿದ್ರನು, ವಾಕ್ಯದಲ್ಲಿ ಬರೆದಿದೆ, ನನ್ನನ್ನು ಬಲಪಡಿಸುವಾತನು ಕ್ರಿಸ್ತನು ಆಗಿರೋದ್ರಿಂದ ನಾನು ಎಲ್ಲವನ್ನು ಮಾಡಕ್ಕೆ ಶಕ್ತನು. ಇನ್ನು ಮೇಲೆ ನಾವು ಕೊರಗಬಾರ್ದು, ಈ ಥರ ವಾಕ್ಯವನ್ನು ಹೇಳಬೇಕು. ನಾನು ಎಲ್ಲವನ್ನು ಮಾಡಕ್ಕೆ ಶಕ್ತನು. ಆತನ ಬಲವು, ಆತನ ಅಭಿಷೇಕವು ನನ್ನಲ್ಲಿರೋದ್ರಿಂದ, ಕ್ರಿಸ್ತನೇ ನನ್ನಲ್ಲಿರೋದ್ರಿಂದ ನಾನು ಎಲ್ಲವನ್ನಕ್ಕೂ ಮಾಡಕ್ಕೆ ನಾನು ಶಕ್ತನಂತೇಳಿ ವಾಕ್ಯವನ್ನು ಹೇಳಲಾಗಿ ನಾವು ಕಾಣಲ್ಪಡಬೇಕು. ಅದಕ್ಕೆ ವಾಗ್ದಾನ ಬರೆದಿದೆ, ಫಿಲಿಪ್ಪದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಓದ್ಕೊಳ್ಳಿ. ಏನು ಬರೆದಿದೆ? 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಹಾಲೆಲೂಯಾ. ನೀನು ವಾಕ್ಯವನ್ನು ನಂಬಿದ್ರೆ ಆತನ ಬಲವು ನಿನಗೆ ಸಾಧಕವಾಗಿದೆ. ನೀನು ವಾಕ್ಯವನ್ನು ನಂಬಿದ್ರೆ ಕ್ರಿಸ್ತ ಯೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲವೂ ಆತನ ಮುಖಾಂತರವಾಗಿ ನಿನಗೆ ದೊರಕಲ್ಪಟ್ಟಿದೆ. ಆತನ ಮುಖಾಂತರವಾಗಿ ತನ್ನ ಕಾರ್ಯವು ನಿನಗೆ ಸಾಧಕವಾಗಿದೆ. ಎಷ್ಟು ಜನ ಹೇಳ್ತೀರಾ ಕೊರಗೋದೇ ಬಹಳ ಮೇಲು? ಆಗ್ಲಿ ಕೆಲವರು ಕೈ ಎತ್ಬಿಡ್ರು. ಕೊರಗೋದು ಮೇಲ ಇಲ್ಲ ಕರ್ತನ ವಾಕ್ಯವನ್ನು ಹೇಳೋದು ಮೇಲ? ಇಲ್ಲಿ ಹೇಳ್ಬಿಟ್ಟು ಮನೆಗೆ ಹೋಗಿ ತಿರ್ಗಾ ಕೊರಗ್ತೀರಾ, ಇಲ್ಲ ತಿರ್ಗಾ ವಾಕ್ಯವನ್ನು ಹೇಳ್ತೀರಾ? ವಾಕ್ಯವನ್ನು ಹೇಳೋರಾಗಿ ಕಾಣಲ್ಪಡಲಿ. ವಾಕ್ಯದಿಂದ ನಿಮ್ಮ ಪರಿಸ್ಥಿತಿನ ಗದರಿಸ್ರಿ. ವಾಕ್ಯದಿಂದ ನಿಮ್ಮ ಪರಿಸ್ಥಿತಿ ಗದರಿಸಿದಾಗ ನಿನ್ನ ಪರಿಸ್ಥಿತಿಗಳು ನಿನ್ನನ್ನು ನೋಡಿ ಹೆದರಬೇಕು. ವಾಗ್ದಾನ ಬಂದಿದೆಯಲ್ಲ, ಆತನ ಕ್ರಿಸ್ತನ ಯೇಸುನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಆತನ ಪ್ರಭಾವಕ್ಕೆ ತಕ್ಕ ಹಾಗೆ ಆತನು ನಿನ್ನೆಲ್ಲವನ್ನು ನೋಡಿಕೊಳ್ತಾನೆ, ನಿನ್ನನ್ನು ಪೋಷಿಸ್ತಾನೆ, ನಿನ್ನನ್ನು ಹಸಿರು ಹುಲ್ಲುಗಾವದಲ್ಲಿ ನಿನ್ನನ್ನು ತಂಗಿಸ್ತಾನೆ, ನೀರಿರುವಂಥ ಜಾಗದಲ್ಲೇ ನಿನ್ನನ್ನು ನಡೆಸುತ್ತಾನೆ, ಆ ಇರುವಂಥ ಆರೋಗ್ಯ ಇರುವಂಥ ಜಾಗದಲ್ಲೇ ಆತನು ನಿನ್ನನ್ನು ನಡೆಸುವಂತನಾಗಿರೋದ್ರಿಂದ ನಾನು ಕೊರತೆ ಪಡದೆ, ನಾನು ಚಿಂತೆ ಪಡದೆ, ಕೊರತೆ ಮೇಲೆ ಕೊರತೆ ಹೇಳದಂತೆ, ಕೊರಗದಂತೆ, ಅಪನಂಬಿಕೆ ಪಡೆದಂತೆ ಆತನನ್ನು ದೃಷ್ಟಿಸಿ ನೋಡಿದರು, ಅವರ ಮುಖಗಳು ಲಜ್ಜೆಪಟ್ಟದೇ ಇಲ್ಲ. ಅದಕ್ಕೆ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತ ಯೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ಒಂದನ್ನು ಬಿಡದಂತೆ ಪ್ರತಿಯೊಂದನ್ನು ನಿನ್ಗೆ ಏನು ಮಾಡಿದ್ದಾನೆ? ನಿನಗೆ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿದ್ದಾನೆ. ಮೇಲೆ ನಾವು ವಾಕ್ಯ ಓದ್ಕೊಂಡು 2 ಕೊರಿಂಥ್ಯ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದ್ರಲ್ಲಿ ಓದ್ಕೊಳ್ಳಿ, 9ನೇ ವಚನ ಓದ್ಕೊಳ್ಳಿ. ಏನು ಬರ್ದಿದೆ? 2 ಕೊರಿಂಥ್ಯ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ
ಬಲವು ಪೂರ್ಣ ಸಾಧಕವಾಗುತ್ತದೆ ಹಾ. ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನೆನೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆಮೆನ್, ಹಲ್ಲೆಲೂಯಾ. ನಿನ್ಗೆ ಎಷ್ಟು ನಿರ್ಬಲಸ್ಥನ ಆಗ್ತೀಯೋ, ಎಷ್ಟು ಬಲದಿಂದ ಇಲ್ಲದೆ ಇರ್ತೀಯೋ, ವಾಕ್ಯದ ಬರ್ತಿದೆ ಕ್ರಿಸ್ತನ ಪವರ್, ಕ್ರಿಸ್ತನ ಸಾಮರ್ಥ್ಯವು, ಕ್ರಿಸ್ತನ ಬಲವು ನನ್ನ ಮೇಲೆ ಇರೋದ್ರಿಂದ ನಾವು ಕೊರಗ್ಬೋದಾ? ನಾವು ಅಶುದ್ಧ ಮಾತುಗಳು ನಾವು ಹೇಳ್ಬೋದಾ? ಆಗಲ್ಲ ಅಂತ ಹೇಳ್ಬೇಕಾ? ನಾವು ಹೇಳಲೇಬಾರ್ದು. ಅದು ಆಗದೆ ಇರೋಂಥ ಸಂಗತಿಗಳಿದ್ರು ಆಗುತ್ತೆ, ಅದು ಹಾಗೇ ಆಗುತ್ತೆ. ನಾನು ನಂಬಿರೋಂಥ ದೇವರು ಆತನನ್ನು ಎಂದಿಗೂ ಕೈ ಬಿಡೋದಿಲ್ಲ. ಆತನ ಎಬಿನೇಜರಾಗಿ ಈ ಕ್ಷಣದವರೆಗೂ ನಡೆಸಿದ ಆತನು ಇನ್ನು ಮುಂದೆ ಆತನ ನಡೆಸಕ್ಕಾಗಿರೋದ್ರಿಂದ ನನ್ನ ಶಕ್ತಿ ಮೇಲೆಲ್ಲ, ನನ್ನ ಬಲದ ಮೇಲಲ್ಲ, ನನ್ನ ಸಾಮರ್ಥ್ಯ ಮೇಲಲ್ಲ, ನನ್ನ ಯೋಚನೆ ಮೇಲೆ ಇಲ್ಲವೇ ಇಲ್ಲ. ಅದಕ್ಕಿಂತ ಅಪಾರವಾಗಿ, ವಿಶೇಷವಾಗಿ, ಶ್ರೇಷ್ಠವಾಗಿ, ಉನ್ನತವಾಗಿ, ಮಹಿಮೆಯಿಂದ ಮಹಿಮೆಗೆ, ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನ ಬಲವು, ಆತನ ಸಾಮರ್ಥ್ಯವು ನನ್ನಲ್ಲಿರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೆನು, ನಾನು ಯಾವುದಕ್ಕೂ ಭಯ ಪಡೆನು. ನಾನಿನ ಮೇಲೆ ನನ್ನ ಪರಿಸ್ಥಿತಿ ನೋಡಿ ನಾನು ಕೊರಗದಂತೆ, ಆಗಲ್ಲ ಅಂತ ಹೇಳದಂತೆ, ಅಶುದ್ಧ ಮಾತುಗಳು ಹೇಳದಂತೆ ವಾಕ್ಯವನ್ನೇ ನುಡಿಯರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ವಾಕ್ಯವನ್ನು ಹೇಳ್ತಾ ಹೇಳ್ತಾ ನಾನು ಹೇಳ್ತೀನಿ, ನಿನ್ನ ಪರಿಸ್ಥಿತಿ ನಿನ್ನ ನೋಡಿ ಹೆದರ್ಕೊಂಡ್ಬಿಡುತ್ತೆ, ನಡುಗುತ್ತೆ ನಿನ್ನ ಪರಿಸ್ಥಿತಿನ ನೋಡಿ. ವಾಕ್ಯದ ಬರ್ದಿದೆ, ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಿನ್ನ ಹೆಸರಲ್ಲಿ ನಾವು ದೆವ್ವಗಳು ಓಡಿಸಿದ್ವಿ, ಅವು ಹೋಗಲಿಲ್ಲ. ದೇವರವ್ರು ನೋಡಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ. ಅದಕ್ಕೆ ನಾನು ಹೇಳಿದೆ, ಸುಮ್ಮನೆ ಯೇಸು ಎಂಬ ನಾಮದಲ್ಲಿ ಹೋಗಂದದು ಹೋಗೋದಿಲ್ಲ. ಅದು ಪರಿಸ್ಥಿತಿ ನಿನ್ನ ಕ್ಯಾರೆಕ್ಟರ್ ನೋಡುತ್ತೆ. ಮಾತಾಡ್ತಿರುವಂಥವ್ರು ಯಾರು? ಒನ್ನೂರು ಸ್ವಾಮಿ ಅಂಕಲ ಮಾತಾಡ್ತಿರೋದು ಯೇಸು ಆಗಿದ್ರೆ ಮಾತ್ರವೇ ನಿನ್ನ ಪರಿಸ್ಥಿತಿ ನಿನ್ನ ನೋಡಿ ನಡುಗುವಂಥದ್ದಾಗಿದೆ. ಅಪನಂಬಿಕೆ ಪಡದಂತೆ ನಂಬಿಕೆಯಿಂದ ವಾಕ್ಯವನ್ನು ನೀನು ಹೇಳಿದಾಗ, ವಾಕ್ಯದಲ್ಲಿ ಬರೆದಿದೆ, ಆಟೋಮೆಟಿಕ್ ಆಗಿ ತನ್ನ ಕಾರ್ಯವಾದ ಸಿದ್ಧಿಗೆ ಬಂದೇ ಬರುತ್ತದೆ. 2 ತಿಮೋತಿ 2ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಬೋದಾ? 2 ತಿಮೋತಿ 2ನೇ ಅಧ್ಯಾಯ 13ನೇ ವಚನ. ನಾವು ಅಪನಂಬಿಕಸ್ಥರಾಗಿದ್ದರು ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಹಲ್ಲೆಲೂಯಾ. ನಾವು ಅಪನಂಬಿಕಸ್ಥೆ ಆಗಿದ್ರು, ನಂಬಿಕೆ ಇಲ್ಲದೆ ಆಗಿದ್ರು, ನಂಬಿಕೆ ಹುಟ್ಟಿಸುವ ಆತನು, ಪೂರೈಸುವ ಆತನಾಗಿರೋದ್ರಿಂದ ನಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡದಂತೆ ನಮ್ಮನ್ನ ಬಲದಿಂದ ಬಲಕ್ಕೆ, ಮುಂದಕ್ಕೆ ಆತನು ಕರ್ಕೊಂಡು ಹೋಗ್ತಾನೆ ಇರ್ತಾನೆ ಹೊರತು, ಅಯ್ಯ ನೀನು ನನ್ನ ನಂಬಿಲ್ಲಲ್ಲ, ಅಪನಂಬಿಸ್ತಕ್ಕಂತೇಳಿ ಆತನ ನಮ್ಮನ್ನ ಬಿಡದಂತೆ. ನೀನು ಆತನನ್ನು ಕೇಳಿದಾಗ, ಸ್ವಾಮಿ ನಾನು ಅಪನಂಬಿಸ್ತಿಕೇನು, ಆದರೆ ನೀನು ನಂಬಿಗಸ್ತನಾಗಿರೋದ್ರಿಂದ ನನ್ನ ಅಪನಂಬಿಸ್ತಿಕೆ ಇದ್ರೂ ಆತನು ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನು ಆತನೇ ಆಗಿರೋದ್ರಿಂದ ಆತನ ಬಲವು, ಆತನ ಶಕ್ತಿಯು, ಆತನ ಸಾಮರ್ಥ್ಯವಾದ ಬಲವು ನನ್ನ ಮೇಲೆ ಇರೋದ್ರಿಂದ ನಾನು ಯಾವುದಕ್ಕೂ ಎದುರೇನು, ಯಾವುದಕ್ಕೂ ನಾನು ಭಯ ಪಡೇನು. ಇನ್ನು ಮೇಲೆ ನಾನು ಕೊರಗೋದಿಲ್ಲ. ಆಗಲ್ಲ, ಹೋಯ್ತು ಅಂತ ನಾನು ಹೇಳಿಲ್ಲ, ಆಗುತ್ತದೆ. ಅದೆಷ್ಟೇ ಹೋಗಿದ್ರು ಡಬಲ್ ಆಗಿ ಬರ್ತದೆ. ನಾನು ಜೀವವುಳ್ಳ ವಾಕ್ಯವನ್ನು ನುಡಿತೇನೆ ಹೊರತು ಮರಣಕ್ಕೆ ಸಂಬಂಧಪಟ್ಟದ ಕಾರ್ಯಗಳು, ಅಶುದ್ಧವಾದ ಕಾರ್ಯಗಳು, ಕೆಲಸಕ್ಕೆ ಬರದಿರಂಥ ಮಾತುಗಳು ನನ್ನ ಬಾಯಿಂದ ಮಾತಾಡೋದೇ ಇಲ್ಲ. ಆ ಥರ ನಾವು ಅರಿಕೆ ಮಾಡಬೇಕು. ಯಾವಾಗಲ್ಲ ನಿನ್ನ ಪರಿಸ್ಥಿತಿ ನಿನ್ನ ಸುತ್ತಕೊಳ್ತದೋ, ಆಗಲ್ಲ ಅಂತ ಹೇಳುತ್ತದೋ, ನೀನು ರೆಡಿಯಾಗಿರ್ಬೇಕು. ಕರ್ತನ ವಾಕ್ಯವನ್ನು ಆಯುಧವಾಗಿ ತಗೊಂಡು ಯುದ್ಧವನ್ನು ಮಾಡಕ್ಕೆ ಸಿದ್ಧತೆಯಿಂದ ಇರಬೇಕು. ವಾಕ್ಯವು ನಿನ್ನಲ್ಲಿಲ್ಲದೆ ಇದ್ದಾಗ ಯುದ್ಧವು ಮಾಡೋದು ಕಷ್ಟ. ವಾಕ್ಯವು ನಿನ್ನಲ್ಲಿ ಇಲ್ಲದೆ ಇದ್ದಾಗ ನಿನ್ನ ಏನು ಮಾಡೋಕ್ಕಾಗೋದಿಲ್ಲ, ಅಪನಂಬಿಕಸ್ಥನಾಗ್ಬಿಡ್ತೀಯ. ವಾಕ್ಯವು ನಿನ್ನಲ್ಲಿಲ್ಲದೆ ಇದ್ದಾಗ ಕಾರ್ಯವನ್ನು ನೋಡಕ್ಕೆ ಆಗೋದಿಲ್ಲ. ವಾಕ್ಯವೇ ನಿನ್ನಲ್ಲಿದ್ದಾಗ ತನ್ನ ವಾಕ್ಯವೇ ಅದರ ಕೆಲಸವನ್ನು ಅದು ಮಾಡ್ತದೆ. ವಾಕ್ಯವೇ ನಿನ್ನಲ್ಲಿದ್ದಾಗ ನೀನು ಹೇಗೆ ಹೋಗಬೇಕು, ಹೇಗೆ ನಡಿಬೇಕು, ನೀನು ಏನು ಮಾಡಬೇಕು, ನಿನ್ನ ಬಲವು ಎಂಥದ್ದು, ನಿನ್ನ ಸಾಮರ್ಥ್ಯವು ಎಂಥದ್ದು, ನೀನು ಯಾರು ಅನ್ನೋದು ಹೇಳಿ ಈ ಲೋಕವು ನಿನ್ನನ್ನು ನೋಡಿ ಹೆದರುವಂಥದ್ದಾಗಿರ್ತದೆ. ಅದಕ್ಕೆ ಇಲ್ಲಿ ಬರ್ದಿದೆ, ನಾವು ಅಪನಂಬಿಸ್ತಿಕೆ ಆಗಿದ್ರೂ ವಾಕ್ಯದ ಬರ್ದಿದೆ, ಆತನು ನಮ್ಮನ್ನು ಏನು ಮಾಡ್ತಾನೆ, ಆತನು ನಂಬಿಗಸ್ತನು,
ಕರೆದಾತನು ನಂಬಿಗಸ್ತನಾಗಿರೋದ್ರಿಂದ ನಾವು ಯಾವುದಕ್ಕೂ ಭಯಪಡದೆ, ಯಾವುದಕ್ಕೂ ಚಿಂತಿಸದೆ, ಯಾವುದನ್ನು ಯೋಚನೆ ಮಾಡದೆ ಇದು ಆಗಲ್ಲ ಹೋಯ್ತು ಅಂತ ಹೇಳದಂತೆ ಆಗುತ್ತೆ. ಆತನು ಮಾಡಿದ್ದಾನೆ, ಮಾಡಿ ಮುಗಿಸಿದಾನೆ. ಓದ್ಕೊಂಡು ನಾವು 1 ಕೊರಿಂಥಿ 6ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂತ 19ನೇ ವಚನ. 1 ಕೊರಿಂಥಿ 6:19 ಓದ್ಕೊಳ್ಳಿ. 6:19. 1 ಕೊರಿಂಥಿ 6:19. ದೇವರಿಂದ ದೊರಕಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನಾವು ದೇವರದ ಗರ್ಭಗುಡಿಯಾಗಿರೋದ್ರಿಂದ ಕರ್ತನ ವಾಕ್ಯವೇ ನಮ್ಮಲ್ಲಿ ಅದು ಆಳ್ವಿಕೆ ಮಾಡಬೇಕು. ಕರ್ತನ ವಾಕ್ಯವೇ ನಮ್ಮಲ್ಲಿ ಇರಬೇಕೆ ಹೊರತು ಬೇಡವಿಲ್ಲದ ಮಾತುಗಳು, ಅಶುದ್ಧವಾದ ಮಾತುಗಳು, ಕೊರತೆಯಾದ ಮಾತುಗಳು, ನನ್ನ ಕೈಯಲ್ಲಿ ಆಗಲ್ಲ ಅಂತಿರುವಂಥ ಮಾತುಗಳು, ಕೆಲಸಕ್ಕೆ ಬರದಿರುವಂಥ ಮಾತುಗಳು ಒಳಗಡೆ ಇರದಂತೆ ನಮ್ಮ ದೇಹಗಳು ಕರ್ತನ ಗರ್ಭಗುಡಿಯಾಗಿರೋದ್ರಿಂದ ನಾವೇನು ಮಾಡಬೇಕು? ವಾಕ್ಯವನ್ನೇ ಒಳಗಡೆ ಇಟ್ಕೋಬೇಕು ಹೊರತು ವಾಕ್ಯದ ಬಿಟ್ಟು ಬೇರೆ ಯಾವುದೇ ಕಾರ್ಯಗಳು ಒಳಗಡೆ ಪ್ರವೇಶಿಸಕ್ಕೆ ನಾವೇನು ಮಾಡಬಹುದು? ಅವಕಾಶ ಕೊಡಲೇಬಾರದು. ನಿನ್ನ ಕೆಲಸ ಮೊದಲನೇ ದಿನ ಡಲ್ ಆಗಿರಲಿ, 2ನೇ ದಿನ ಡಲ್ ಆಗಿರಲಿ, 3ನೇ ದಿನ ಡಲ್ ಆಗಿರಲಿ, ವಾಕ್ಯವನ್ನು ಹೇಳ್ತಾನೆ ಇರು, ವಾಕ್ಯವನ್ನು ಹೇಳ್ತಾನೆ ಇರು, ವಾಕ್ಯವನ್ನು ಹೇಳ್ತಾ 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 5 ದಿವಸ ಹೋಗಿರೋದು ಒಂದೇ ದಿವಸದಲ್ಲಿ ಬರ್ತದೆ. ವಾಕ್ಯವನ್ನು ಹೇಳ್ತಾ 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 ನೀನು ಹೆಚ್ಚಾಗಿ ಕೊರಗದಂತೆ ಕ್ರಿಸ್ತನ ಬಲವು ನನಗೆ ಸಾಮರ್ಥ್ಯವಾಗಿರೋದ್ರಿಂದ, ಆತನ ಬಲವು ನನಗೆ ಆಗಿರೋದ್ರಿಂದ, ಆತನೇ ನನ್ನ ಪಕ್ಷದಲ್ಲಿರೋದ್ರಿಂದ ನಾನು ಯಾವುದಕ್ಕೂ ಭಯ ಪಡೆದಂತೇಳಿ ಧೈರ್ಯದಿಂದ ನಾವು ಮುಂದಕ್ಕೆ ಹೋಗೋರಾಗಿ ನಾವು ಕಾಣಬೇಕು.